ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ. ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಸೆಟ್ 2024 ಪೇಪರ್ 1 ಪ್ರಿಪರೇಷನ್ಗಾಗಿ ರಿಸರ್ಚ್ ಆಪ್ಟಿಟ್ಯೂಡ್ ಕುರಿತು 100 MCQ ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಸೊ ನೀವು ಈ ವಿಡಿಯೋವನ್ನು ಕಂಪ್ಲೀಟ್ ಆಗಿ ನೋಡಿದ್ದೆ ಅದರಲ್ಲಿ ರಿಸರ್ಚ್ ಆಪ್ಟಿಟ್ಯೂಡ್ ಮೇಲೆ ಬರುವ ಎಲ್ಲ ಪ್ರಶ್ನೆಗಳನ್ನು ನೀವು ಸಾಲ್ವ್ ಮಾಡ್ಕೊಳ್ಬೋದು. ಸೊ ಅದ್ರ ಜೊತೆಗೆ ನೀವು KSET 2024 ಪೇಪರ್ 1 ಕೋರ್ಸ್ಗೆ ಜಾಯ್ನ್ ಆಗಲು ಗ್ಲೋಬಲ್ ಆನ್ಲೈನ್ ಆ್ಯಪ್ನಲ್ಲಿ ನೀವು ಜಾಯ್ನ್ ಆಗ್ಬೋದು. ಸೊ ಈ ಒಂದು ಕೋರ್ಸ್ನಲ್ಲಿ ನಿಮಗೆ ಕಂಪ್ಲೀಟ್ ಲೈವ್ ಕ್ಲಾಸಸ್ ಸಿಗ್ತಾ ಇವೆ. 10 ಯೂನಿಟ್ಗಳ ಮೇಲೆ ಥಿಯರಿ ಲೆಕ್ಚರ್ಸ್ ನೀಡ್ತಾ ಇದ್ದೀವಿ. 10 ಯೂನಿಟ್ಗಳ ಮೇಲೆ MCQ ಲೆಕ್ಚರ್ಸ್ ಕೊಡ್ತಾ ಇದ್ದೀವಿ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸನ್ನು ನೀಡ್ತಾ ಇದ್ದೀವಿ ಮತ್ತು ಮಾಡೆಲ್ ಕ್ವಶನ್ ಪೇಪರ್ಸ್ಗಳನ್ನು ಕೂಡ ಕೊಡ್ತಾ ಇದ್ದೀವಿ. ಸೊ ಈ ಒಂದು ಕೋರ್ಸ್ ನೀವು ಜಾಯ್ನ್ ಆಗಿದ್ದೆ ಅದರಲ್ಲಿ ಪೇಪರ್ 1ಗೆ ಬೇಕಾದ ಕಂಪ್ಲೀಟ್ ಮಟೀರಿಯಲ್ ನಿಮಗೆ ಇದರಲ್ಲಿ ಸಿಗ್ತಾ ಇದೆ. ಜೊತೆಗೆ ಕಂಪ್ಲೀಟ್ ತಯಾರಿ ಈ ಒಂದು ಕೋರ್ಸ್ನಲ್ಲಿ ನಿಮಗೆ ಆಗ್ತಾ ಇದೆ. ಸೊ ಪೇಪರ್ 1ನಲ್ಲಿ ನೀವು 75ಕ್ಕಿಂತ ಹೆಚ್ಚಿನ ಅಂಕಗಳನ್ನು ಗಳಿಸ್ಬೋದು. ಪೇಪರ್ 2ಗಾಗಿನೂ ಕೂಡ ನಾವು ನೋಟ್ಸ್ ಮತ್ತು MCQ ಸೆಟ್ಟನ್ನು ನೀಡ್ತಾ ಇದ್ದೀವಿ. ಈ ಕೋರ್ಸ್ಗೆ ನೀವು ಜಾಯ್ನ್ ಆಗಲು ಗ್ಲೋಬಲ್ ಆನ್ಲೈನ್ ಆ್ಯಪನ್ನು ಡೌನ್ಲೋಡ್ ಮಾಡಿ ನಿಮ್ಮ ಮೊಬೈಲ್ ನಂಬರ್ ಅಥವಾ ಇಮೇಲ್ ID ಮೂಲಕ ರಿಜಿಸ್ಟರ್ ಮಾಡ್ಕೊಳ್ಳಿ. ನಂತರ ಇಲ್ಲಿ KSET 2024 ಪೇಪರ್ 1 ಅಂತ ಸ್ಟೋರ್ನಲ್ಲಿ ಸರ್ಚ್ ಮಾಡಿದ್ದೆ, ಅದರಲ್ಲಿ ಈ ಒಂದು ಕೋರ್ಸ್ ನಿಮಗೆ ಇಲ್ಲಿ ಅವೈಲೇಬಲ್ ಆಗ್ತಾ ಇದೆ. ಸೊ ನೀವು ಮಟೀರಿಯಲ್ನೆಲ್ಲ ನೋಡಿಕೊಂಡು ಜಾಯ್ನ್ ನಾವು ಮೇಲೆ ಕ್ಲಿಕ್ ಮಾಡಿ ಜಾಯ್ನ್ ಆಗ್ಬೋದು. ಹೆಚ್ಚಿನ ಮಾಹಿತಿಗಾಗಿ ಗ್ಲೋಬಲ್ ಆನ್ಲೈನ್ ಕನ್ನಡ ಟೆಲಿಗ್ರಾಮ್ ಗ್ರೂಪನ್ನು ಕೂಡ ಸೇರ್ಕೊಳ್ಳಿ. ಸೊ ನಾವು ಲೆಟ್ ಅಸ್ ಮೂವ್ ಟು ದಿ ಕ್ವಶನ್ಸ್. The first question is, which of the following terms is related to the idea of validity of a test? ಈ ಕೆಳಗಿನ ಯಾವ ಪದಗಳು ಪರೀಕ್ಷೆಯ ಸಿಂಧುತ್ವದ ಕಲ್ಪನೆಗೆ ಸಂಬಂಧಿಸಿದೆ? ಅಂದರೆ ವ್ಯಾಲಿಡಿಟಿ ಆಫ್ ಎ ಟೆಸ್ಟ್ಗೆ ಸಂಬಂಧವನ್ನು ಹೊಂದಿವೆ. ಆಪ್ಷನ್ ಎ ಎರರ್ಸ್ ಆಫ್ ಮೆಜರ್ಮೆಂಟ್, ಅಳತೆಯ ದೋಷಗಳು. ಆಪ್ಷನ್ ಬಿ ಟ್ರೂ ಸ್ಕೋರ್ ವೇರಿಯನ್ಸ್, ನಿಜವಾದ ಅಂಕ ವ್ಯತ್ಯಾಸ. ಆಪ್ಷನ್ ಸಿ ಕಾಮನ್ ಫ್ಯಾಕ್ಟರ್ ವೇರಿಯನ್ಸ್. ಆಪ್ಷನ್ ಸಿ ಸಾಮಾನ್ಯ ಅಂಶ ವ್ಯತ್ಯಾಸ. ಆಪ್ಷನ್ ಡಿ ರ್ಯಾಂಡಮ್ ಎರರ್ಸ್, ಯಾದೃಚ್ಛಿಕ ದೋಷಗಳು. So the terms which are related to the validity of a test is option B true score variance. Option B is the right answer. So ಇಲ್ಲಿ ಪರೀಕ್ಷೆಯ ಸಿಂಧುತ್ವದ ಕಲ್ಪನೆಗೆ ಸಂಬಂಧಪಟ್ಟ ಒಂದು ಟರ್ಮ್ ಅಂತಂದ್ರೆ ಅದು ನಿಜವಾದ ಅಂಕ ವ್ಯತ್ಯಾಸ, ಟ್ರೂ ಸ್ಕೋರ್ ವೇರಿಯನ್ಸ್. ಆಪ್ಷನ್ ಬಿ ಇಲ್ಲಿ ಸರಿಯಾಗಿದೆ. So validity refers to what characteristic the test measures and how well the test measures that characteristics. Question number 2, the stealing, publishing and wrongful appropriation of another author's works to get thoughts or ideas is known as the. ಸೊ ಇನ್ನೊಬ್ಬ ಲೇಖಕರ ಕೃತಿಗಳಾಗಿರ್ಬೋದು, ಆಲೋಚನೆಗಳನ್ನ ಕದಿಯುವುದು ಮತ್ತೆ ಪ್ರಕಟಿಸುವುದಕ್ಕೆ ಮತ್ತೆ ಅದನ್ನು ತಪ್ಪಾಗಿ ಸ್ವಾಧೀನಪಡಿಸಿಕೊಳ್ಳುವುದಕ್ಕೆ ನಾವು ಏನಂತ ಕರಿತೀವಿ? ಆಪ್ಷನ್ ಎ ಪ್ಲೆಗರಿಸಮ್ ಅಂದ್ರೆ ಕೃತಿ ಚೌರ್ಯ. ಆಪ್ಷನ್ ಬಿ ಹ್ಯಾಕಿಂಗ್. ಆಪ್ಷನ್ ಸಿ ಫಿಶಿಂಗ್. ಆಪ್ಷನ್ ಡಿ ಸ್ಪೂಪಿಂಗ್. Yes, here the right answer for this question is option A plagiarism. So the stealing and publishing and wrongful appropriation of another author's works is known as the plagiarism. ಇದಕ್ಕೆ ನಾವು ಕೃತಿ ಚೌರ್ಯ ಅಂತ ಹೇಳ್ತಾ ಇದ್ದೀವಿ. ಸೊ ಆಪ್ಷನ್ ಎ ಇಲ್ಲಿ ಸರಿಯಾಗಿದೆ. ಸೊ plagiarism it is defined as the wrongful appropriations, stealing and publication of another author's language, thoughts, ideas or expression. ಸೊ ಇಲ್ಲಿ ಏನ್ ಮಾಡ್ತಾ ಇದ್ದಾರೆ, ಯಾವುದೇ ಒಬ್ಬ ಸಂಶೋಧಕರು ಇನ್ನೊಬ್ಬ ಸಂಶೋಧಕರ ವಿಚಾರಗಳನ್ನ ಅವರ ಒಂದು ಪಬ್ಲಿಷ್ ಮಾಡಿರೋ ಆರ್ಟಿಕಲ್ಗಳನ್ನ ತಮ್ಮದು ಅಂತ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಕ್ವೆಶ್ಚನ್ ನಂಬರ್ 3, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಅನ್ ಎಕ್ಸಾಂಪಲ್ ಆಫ್ ರ್ಯಾಂಡಮ್ ಸ್ಯಾಂಪ್ಲಿಂಗ್ ಮೆಥಡ್? ಈ ಕೆಳಗಿನವುಗಳಲ್ಲಿ ಯಾವುದು ಯಾದೃಚ್ಛಿಕ ಸ್ಯಾಂಪ್ಲಿಂಗ್ ವಿಧಾನದ ಒಂದು ಉದಾಹರಣೆಯಾಗಿದೆ? ರ್ಯಾಂಡಮ್ ಸ್ಯಾಂಪ್ಲಿಂಗ್ ನಾವು ಕನ್ನಡದಲ್ಲಿ ಯಾದೃಚ್ಛಿಕ ಮಾದರಿ ಅಂತ ಕರಿತೀವಿ. ಅಂತಂದ್ರೆ ಫ್ರಮ್ ದ ಎಂಟೈರ್ ಪಾಪ್ಯುಲೇಷನ್ ವಿ ಆರ್ ಗೋಯಿಂಗ್ ಟು ಸೆಲೆಕ್ಟ್ ದ ಸ್ಯಾಂಪಲ್ ರ್ಯಾಂಡಮ್ಲಿ. ಆಪ್ಷನ್ ಎ 2 ಸ್ಟೇಜ್ ರ್ಯಾಂಡಮ್ ಸ್ಯಾಂಪ್ಲಿಂಗ್, 2 ಹಂತದ ಯಾದೃಚ್ಛಿಕ ಮಾದರಿ. ಆಪ್ಷನ್ ಬಿ ಸಿಸ್ಟಮ್ಯಾಟಿಕ್ ಸ್ಯಾಂಪ್ಲಿಂಗ್, ವ್ಯವಸ್ಥಿತ ಮಾದರಿ. ಆಪ್ಷನ್ ಸಿ ಕನ್ವೀನಿಯನ್ಸ್ ಸ್ಯಾಂಪ್ಲಿಂಗ್, ಅನುಕೂಲಕರ ಮಾದರಿ. ಆಪ್ಷನ್ ಡಿ ಪರ್ಪೋಸಿವ್ ಸ್ಯಾಂಪ್ಲಿಂಗ್. Yes, here the right answer is option B systematic sampling. It is an example for random sampling method. So ಇಲ್ಲಿ ವ್ಯವಸ್ಥಿತ ಮಾದರಿ ಏನಿದೆ ಇದು ಯಾದೃಚ್ಛಿಕ ಮಾದರಿ ವಿಧಾನಕ್ಕೆ ಒಂದು ಉದಾಹರಣೆಯಾಗಿದೆ. ಸೊ ಕ್ವೆಶ್ಚನ್ ಯಾದೃಚ್ಛಿಕ ಮಾದರಿ ಅಂದ್ರೆ ಹೇಳಿದೆಲ್ಲ. ಸೊ ಇಲ್ಲಿ ಏನಾಗ್ತಾ ಇದೆ, ಇನ್ ರ್ಯಾಂಡಮ್ ಸ್ಯಾಂಪ್ಲಿಂಗ್ ನಾವು ನಮಗೆ ಬೇಕಾದ ಮಾದರಿಯನ್ನ ಇಡೀ ಜನಸಂಖ್ಯೆಯಿಂದ ರ್ಯಾಂಡಮ್ ಆಗಿ ಎಲ್ಲರಿಗೂ ಕೂಡ ಅವಕಾಶವನ್ನು ನೀಡೋದ್ರ ಮೂಲಕ, ಉದಾಹರಣೆಗೆ ಲಾಟ್ರಿ ಮೆಥಡ್ ಅನ್ನು ಬಳಸೋದ್ರ ಮೂಲಕ ನಾವು ಆಯ್ಕೆ ಮಾಡ್ತಾ ಇದ್ದೀವಿ. Question number 4, there is a significant positive correlation between variables x and y. This means that. ಸೊ ಇಲ್ಲಿ x ಮತ್ತೆ y ವೇರಿಯೇಬಲ್ಗಳ ನಡುವೆ ಗಮನಾರ್ಹವಾದ ಧನಾತ್ಮಕ ಸಂಬಂಧ ಇದೆ. ಹಾಗಾದ್ರೆ ಇದರ ಅರ್ಥ ಏನು? ಆಪ್ಷನ್ ಎ ಎಕ್ಸ್ ಕಾಸಸ್ ವೇರಿಯೇಷನ್ ಇನ್ y, ಎಕ್ಸ್ y ನಲ್ಲಿ ವ್ಯತ್ಯಾಸವನ್ನು ಉಂಟು ಮಾಡ್ತಾ ಇದೆ. ಆಪ್ಷನ್ ಬಿ y ಕಾಸಸ್ ವೇರಿಯೇಷನ್ ಇನ್ ಎಕ್ಸ್, y x ನಲ್ಲಿ ವ್ಯತ್ಯಾಸವನ್ನು ಉಂಟು ಮಾಡ್ತಾ ಇದೆ. ಆಪ್ಷನ್ ಸಿ ಎಕ್ಸ್ ಅಂಡ್ ವೈ ವೇರಿ ಟುಗೆದರ್ ಇನ್ ಅಪೋಸಿಟ್ ಡೈರೆಕ್ಷನ್, ಎಕ್ಸ್ ಮತ್ತೆ ವೈ ವಿರುದ್ಧ ದಿಕ್ಕಿನಲ್ಲಿ ಒಟ್ಟಿಗೆ ಬದಲಾಗ್ತಾ ಇದ್ದಾವೆ.
ಆಪ್ಷನ್ ಡಿ ಎಕ್ಸ್ ಅಂಡ್ ವೈ ವೇರಿ ಟುಗೆದರ್ ಇನ್ ದ ಸೇಮ್ ಡೈರೆಕ್ಷನ್. ಎಕ್ಸ್ ಮತ್ತೆ ವೈ ಒಂದೇ ದಿಕ್ಕಿನಲ್ಲಿ ಒಟ್ಟಿಗೆ ಬದಲಾಗ್ತಾ ಇದ್ದಾವೆ. ಸೊ ಹಿಯರ್ ದ ರಿಲೇಷನ್ ಇಸ್ positive correlation between x and y. It means that both the variables are moving in the same direction. So option D is the right answer. So ಇಲ್ಲಿ ಧನಾತ್ಮಕ ಸಂಬಂಧ ಅಂತಂದಾಗ x ಮತ್ತೆ y ಎರಡು ವೇರಿಯೇಬಲ್ಗಳು ಕೂಡ ಒಂದೇ ದಿಕ್ಕಿನಲ್ಲಿ ಬದಲಾಗ್ತಾ ಇದ್ದಾವೆ. So a positive correlation, it is a relationship between two variables that move in the same direction. For example, when price increases, supply also increases. So ಇಲ್ಲಿ ಧನಾತ್ಮಕ ಸಹ ಸಂಬಂಧ ಅಂತಂದಾಗ ಏನಾಗ್ತಾ ಇದೆ, ಎರಡು ವೇರಿಯೇಬಲ್ಗಳು ಎರಡು ಚಲಕಗಳು ಒಂದೇ ದಿಕ್ಕಿನಲ್ಲಿ ಸಾಗ್ತಾ ಇದ್ದಾವೆ. ಉದಾಹರಣೆಗೆ ವಸ್ತುವಿನ ಬೆಲೆ ಹೆಚ್ಚಾದ್ರೆ ಪೂರೈಕೆ ಕೂಡ ಹೆಚ್ಚಾಗ್ತಾ ಇದೆ. So question number 5, a research problem is primarily chosen depending upon. ಸಂಶೋಧನಾ ಸಮಸ್ಯೆಯನ್ನ ಪ್ರಾಥಮಿಕವಾಗಿ ಈ ಕೆಳಗಿನವುಗಳಲ್ಲಿ ಯಾವುದನ್ನ ಅವಲಂಬಿಸಿ ಆಯ್ಕೆ ಮಾಡಲಾಗುತ್ತೆ. ಸೊ ನಾವು ಎಲ್ಲರೂ ಕೂಡ ಸಂಶೋಧನಾಕಾರರು ಸಂಶೋಧನೆಯನ್ನ ಆರಂಭ ಮಾಡುವುದಕ್ಕಿಂತ ಮೊದಲು ಸಂಶೋಧನಾ ಸಮಸ್ಯೆಯನ್ನ ಆಯ್ಕೆ ಮಾಡಿಕೊಳ್ಬೇಕಾಗುತ್ತೆ. ಸೊ ಈ ಒಂದು ಸಂಶೋಧನಾ ಸಮಸ್ಯೆಯನ್ನ ಯಾವುದರ ಆಧಾರದ ಮೇಲೆ ಆಯ್ಕೆ ಮಾಡಿಕೊಳ್ಳಲಾಗುತ್ತೆ? ಆಪ್ಷನ್ ಎ ಅದರ ಒಂದು ಇಟ್ಸ್ ರೆಲೆವೆನ್ಸ್, ಅದರ ಒಂದು ಪ್ರಸ್ತುತತೆ ಆಧಾರದ ಮೇಲೆ, ಅಂದ್ರೆ ಪ್ರಸ್ತುತ ಸಮಾಜದಲ್ಲಿ ಅಪ್ಲೈ ಆಗುತ್ತೋ ಇಲ್ಲೋ ಅಂತ ನೋಡಿ. ಆಪ್ಷನ್ ಬಿ ಅವೈಲೇಬಲ್ ಫಂಡ್ಸ್, ಲಭ್ಯ ಇರುವ ಹಣಕಾಸಿನ ಒಂದು ನಿಧಿಯ ಆಧಾರದ ಮೇಲೆ. ಆಪ್ಷನ್ ಸಿ ಇಂಟ್ರೆಸ್ಟ್ ಆಫ್ ದ ರಿಸರ್ಚರ್, ಸಂಶೋಧಕರ ಒಂದು ಆಸಕ್ತಿಯ ಆಧಾರದ ಮೇಲೆ. ಆಪ್ಷನ್ ಡಿ ಅವೈಲೇಬಿಲಿಟಿ ಆಫ್ ಲಿಟ್ರೇಚರ್, ಸಾಹಿತ್ಯದ ಲಭ್ಯತೆ ಆಧಾರದ ಮೇಲೆ. ಸಾಹಿತ್ಯದ ಲಭ್ಯತೆ ಅಂದ್ರೆ ಇವಾಗಲೇ ಅದ್ರ ಮೇಲೆ ಆ ಒಂದು ವಿಷಯದ ಮೇಲೆ ಎಷ್ಟು ರಿಸರ್ಚ್ ಗಳು ಆಗಿವೆ ಎಂಬುದನ್ನ ಅಧ್ಯಯನ ಮಾಡಿ. ಸೊ ಹಿಯರ್ ದ ರೈಟ್ ಆನ್ಸರ್ ಇಸ್ option A. So whenever the researcher is going to choose the research problem should be based on its relevance. ಯಾವಾಗಲೂ ಸಂಶೋಧನಾಕಾರರು ಆಯ್ಕೆ ಮಾಡಿಕೊಳ್ಳುವ ಈ ಸಂಶೋಧನಾ ಸಮಸ್ಯೆ ಅದು ಪ್ರಸ್ತುತವಾಗಿ ಸಮಾಜದಲ್ಲಿ ಅಪ್ಲೈ ಆಗುವಂತಿರಬೇಕು. So research, it is a systematic inquiry to describe, explain, predict and control the observed phenomena. So research problem means it is a research problem. It is defined as an area of concern that requires a meaningful understanding of a specific topic, condition, a contradiction or difficulty. So ಯಾವಾಗಲೂ ಕೂಡ ಈ ಒಂದು ಸಂಶೋಧನಾ ಸಮಸ್ಯೆಯ ಬಗ್ಗೆ ಸಂಶೋಧನಾಕಾರರು ಸರಿಯಾಗಿ ಆ ವಿಷಯದ ಬಗ್ಗೆ ಜ್ಞಾನವನ್ನ ಹೊಂದಿರಬೇಕು, ಅದರ ಕಂಡೀಷನ್ ಬಗ್ಗೆ, ಸೊ ಅದರ ಒಂದು ಕಠಿಣತೆಯ ಬಗ್ಗೆ, ಸಮಾಜದಲ್ಲಿ ಅದು ಪ್ರಸ್ತುತ ಆಗ್ತದೋ ಅಥವಾ ಇಲ್ಲೋ ಎಂಬುದರ ಬಗ್ಗೆ ಸರಿಯಾದ ಜ್ಞಾನವನ್ನ ಹೊಂದಿರಬೇಕು. Question number 6, match the measurement scales in list 1 which can be used with appropriate statistics in list 2. So here let us move to the answer directly. The right answer is option C. A nominal scale is related to frequency distribution, then ordinal scale, median and rank correlation, interval scale, mean, standard deviation and correlations, then ratio scale is related to geometric mean. Option C is correct. So question number 7, which of the following is a primary source of information? ಈ ಕೆಳಗಿನವುಗಳಲ್ಲಿ ಯಾವುದು ಮಾಹಿತಿಯ ಪ್ರಾಥಮಿಕ ಮೂಲವಾಗಿದೆ? So primary source of information ಅಂತಂದ್ರೆ the researcher is going to collect the information for the very first time. So ಯಾವಾಗ ಸಂಶೋಧಕರು ಮೊದಲ ಬಾರಿಗೆ ದತ್ತಾಂಶಗಳನ್ನ ಸಂಗ್ರಹಿಸ್ತಾ ಇದ್ದಾರೆ ಅದಕ್ಕೆ ನಾವು ಪ್ರಾಥಮಿಕ ದತ್ತಾಂಶ ಅಂತ ಹೇಳ್ತೀವಿ. So if the researcher uses the data, if already available data, then it is known as the secondary data. ಇವಾಗ ಆಗಲೇ ಸಂಗ್ರಹಿಸಿಟ್ಟ ದತ್ತಾಂಶವನ್ನು ಬಳಸಿದ್ರೆ ಅದು ಸೆಕೆಂಡರಿ ಡೇಟಾ ಆಗುತ್ತೆ. ಆಪ್ಷನ್ ಎ ರಿಸರ್ಚ್ ರಿವ್ಯೂ, ಒಂದು ಸಂಶೋಧನಾ ವಿಮರ್ಶೆ. ಆಪ್ಷನ್ ಬಿ ಆರ್ ರೀಸೆಂಟ್ಲಿ ರಿಟರ್ನ್ ಟೆಕ್ಸ್ಟ್ ಬುಕ್, ಇತ್ತೀಚೆಗೆ ಬರೆದ ಪಠ್ಯ ಪುಸ್ತಕ. ಆಪ್ಷನ್ ಸಿ ಆರ್ ರಿಸರ್ಚ್ ಆರ್ಟಿಕಲ್ ಪಬ್ಲಿಷ್ಡ್ ಇನ್ ಅ ಸ್ಟ್ಯಾಂಡರ್ಡ್ ಜರ್ನಲ್, ಪ್ರಮಾಣಿತ ನಿಯತಕಾಲಿಕದಲ್ಲಿ ಪ್ರಕಟವಾದ ಸಂಶೋಧನಾ ಲೇಖನ. ಆಪ್ಷನ್ ಡಿ ಆ ಮಲ್ಟಿ ಆಥರ್ ಟ್ರಿಟೈಸ್ ಪಬ್ಲಿಷ್ಡ್ ಇನ್ ದ ಇಯರ್ 2015, 2015ರಲ್ಲಿ ಪ್ರಕಟವಾದ ಬಹುಲೇಖಕರ ಪ್ರಬಂಧ. ಸೊ ಇವುಗಳಲ್ಲಿ ಯಾವುದು ಇಲ್ಲಿ ಪ್ರೈಮರಿ ಸೋರ್ಸ್ ಆಫ್ ಇನ್ಫಾರ್ಮೇಶನ್ ಆಗಿದೆ? ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ ಆರ್ ರಿಸರ್ಚ್ ಆರ್ಟಿಕಲ್ ಪಬ್ಲಿಷ್ಡ್ ಇನ್ ಸ್ಟ್ಯಾಂಡರ್ಡ್ ಜರ್ನಲ್. ಸೊ ಪ್ರಮಾಣಿತ ನಿಯತಕಾಲಿಕದಲ್ಲಿ ಪ್ರಕಟವಾದ ಸಂಶೋಧನಾ ಲೇಖನ ಇದು ಏನಾಗಿದೆ ಇಲ್ಲಿ ಪ್ರಾಥಮಿಕ ಮೂಲದ ದತ್ತಾಂಶವಾಗಿದೆ. So primary data, these sources contain original material that has been published, reported or recorded for the first time. For an example, diaries, periodicals, written accounts of events, newspaper, technical reports, dissertations, conference papers, research articles, patents. These are all primary source of information. Question number 8, when a non-directional hypothesis is stated, the test of significance would be. ಡೈರೆಕ್ಷನಲ್ ಅಲ್ಲದ ಊಹೆಯನ್ನ ಹೇಳಿದಾಗ ಪ್ರಾಮುಖ್ಯತೆಯ ಪರೀಕ್ಷೆ
Option A, one-tailed. Option B, two-tailed. Option C, both A and B. Option D, none of the above. Yes, here the right answer for this question is option B, two-tailed test. A two-tailed test, it is also known as the non-directional hypothesis. It is the standard test of significance to determine if there is a relationship between variables in either direction. Question number 9. A research report showed that the population of a country increased from 20 million in 1941 to 60 million in 2000. The study can be best described as. ಸೊ ಒಂದು ದೇಶದ ಜನಸಂಖ್ಯೆ ಏನಾಗಿದೆ 1941ರಲ್ಲಿ 20 ಮಿಲಿಯನ್ ಇಂದ 2000ರಲ್ಲಿ 60 ಮಿಲಿಯನ್ಗೆ ಏರಿದೆ ಎಂದು ಸಂಶೋಧನಾ ವರದಿ ತೋರಿಸಿದೆ. ಹಾಗಾದ್ರೆ ಈ ಅಧ್ಯಯನವನ್ನು ನಾವು ಏನಂತ ವಿವರಿಸಬಹುದು? ಆಪ್ಷನ್ ಎ ಫ್ಯಾಕ್ಟೋರಿಯಲ್, ಆಪ್ಷನ್ ಬಿ social, option C longitudinal, option D cross sectional. Yes, here the right answer is option C longitudinal research. So longitudinal research, it is a way of studying how things change over time, such as behavior, health, social trends, etc. ಸೊ ಬೇರೆ ಬೇರೆ ಸಮಯದಲ್ಲಿ ಹೇಗೆ ಮಾನವ ವರ್ತನೆಗಳು, ಆರೋಗ್ಯ, ಜನಸಂಖ್ಯೆ ಬದಲಾಗ್ತಾ ಇದೆ ಎಂಬುದನ್ನು ಅಧ್ಯಯನ ಮಾಡೋದಕ್ಕೆ ನಾವು ಲಾಂಜಿಟ್ಯೂಡ್ನಲ್ ರಿಸರ್ಚ್ ಅಂತ ಹೇಳ್ತೀವಿ. Question number 10. The size of sample for a study mostly depends on. ಅಧ್ಯಯನಕ್ಕಾಗಿ ಮಾದರಿ ಗಾತ್ರವು ಹೆಚ್ಚಾಗಿ ಏನನ್ನ ಅವಲಂಬಿಸಿರುತ್ತದೆ? ಆಪ್ಷನ್ ಎ ಗ್ರಾವಿಟಿ ಆಫ್ ದ ಪಾಪ್ಯುಲೇಷನ್, ಜನಸಂಖ್ಯೆಯ ಗುರುತ್ವಾಕರ್ಷಣೆ. ಆಪ್ಷನ್ ಬಿ ಜಾಗ್ರಫಿಕಲ್ ಏರಿಯಾ ಆಫ್ ದ ಸ್ಟಡಿ, ಅಧ್ಯಯನದ ಭೌಗೋಳಿಕ ಪ್ರದೇಶ. ಆಪ್ಷನ್ ಸಿ ಹೋಮೋಜಿನಿಟಿ ಅಂಡ್ ಹೆಟ್ರೋಜಿನಿಟಿ ಆಫ್ ದ ಪಾಪ್ಯುಲೇಷನ್, ಜನಸಂಖ್ಯೆಯ ಏಕರೂಪತೆ ಮತ್ತು ವೈವಿಧ್ಯತೆ. ಆಪ್ಷನ್ ಡಿ ಟೈಪ್ ಆಫ್ ಪಾಪ್ಯುಲೇಷನ್, ಜನಸಂಖ್ಯೆಯ ಪ್ರಕಾರ. Yes, here the right answer for this question is option C. The size of the sample, it is dependent on the homogeneity and heterogeneity of the population. So ಯಾವಾಗಲೂ ಜನಸಂಖ್ಯೆಯಿಂದ ಮಾದರಿಯನ್ನ ಆಯ್ಕೆ ಮಾಡಬೇಕಾದ್ರೆ ಜನಸಂಖ್ಯೆ ಏಕರೂಪತೆ ಮತ್ತು ವೈವಿಧ್ಯತೆಯ ಆಧಾರದ ಮೇಲೆ ನಾವು ಮಾದರಿಯನ್ನ ಆಯ್ಕೆ ಮಾಡ್ಕೊಳ್ತಾ ಇದ್ದೀವಿ. So question number 11. Which of the following is the incorrect pair? So ಇಲ್ಲಿ ಯಾವುದು ತಪ್ಪಾಗಿ ಜೋಡಿಸಲಾಗಿದೆ? The right answer is option D. So rank correlation given by Spearman. This is correct. Product moment correlation is given by Pearson. Then split half correlation is given by Richardson. So contingency correlation, it is wrongly matched here. Question number 12. A research problem is feasible only when. ಸಂಶೋಧನಾ ಸಮಸ್ಯೆಯು ಯಾವಾಗ ಕಾರ್ಯಸಾಧ್ಯವಾಗಿರುತ್ತದೆ ಅಂದ್ರೆ ನಾವು ಯಾವ ಒಂದು ಸಂಶೋಧನಾ ಸಮಸ್ಯೆಗೆ ಉತ್ತರವನ್ನ ಕಂಡು ಹಿಡಿಬಹುದು? ಆಪ್ಷನ್ ಎ ಇಟ್ ಹ್ಯಾಸ್ ಯುಟಿಲಿಟಿ ಅಂಡ್ ರೆಲೆವೆನ್ಸ್, ಸಮಾಜಕ್ಕೆ ಈ ಒಂದು ಸಂಶೋಧನಾ ಸಮಸ್ಯೆಯಿಂದ ಪ್ರಸ್ತುತೆಯನ್ನು ಹೊಂದಿರಬೇಕು. ಆಪ್ಷನ್ ಬಿ ಇಟ್ ಈಸ್ ರಿಸರ್ಚೇಬಲ್, ಇದು ಸಂಶೋಧಿಸಬಹುದಾಗಿರಬೇಕು. ಆಪ್ಷನ್ ಸಿ ಇಟ್ ಈಸ್ ನ್ಯೂ ಅಂಡ್ ಆಡ್ ಸಮಥಿಂಗ್ ಟು ದ ನಾಲೆಜ್, ಇದು ಹೊಸ ಜ್ಞಾನವನ್ನ ಸೇರಿಸಬೇಕು. ಆಪ್ಷನ್ ಡಿ ಆಲ್ ಆಫ್ ದಿ ಅಬೌವ್. ಸೊ ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ ಆಲ್ ಆಫ್ ದಿ ಅಬೌವ್. ಸೊ ಯಾವಾಗಲೂ ಕೂಡ ಈ ಸಂಶೋಧನಾ ಸಮಸ್ಯೆಯಿಂದ ಉಪಯುಕ್ತವಾಗಿರಬೇಕು, ಅದು ಸಂಶೋಧನೆ ಮಾಡಲು ಬರುವಂತದ್ದಾಗಿರಬೇಕು, ಮತ್ತೆ ಅದು ಹೊಸ ಜ್ಞಾನವನ್ನ ಸೇರಿಸಬೇಕು. ಸೊ ಹೀಗಾಗಿ ಆಪ್ಷನ್ ಡಿ ಮೇಲ್ನ ಎಲ್ಲ ಸರಿಯಾಗಿದೆ. ಕ್ವೆಶ್ಚನ್ ನಂಬರ್ 13. ಸ್ಟ್ರಾಟಿಫೈಡ್ ಸ್ಯಾಂಪ್ಲಿಂಗ್ ಇಸ್ ಅಡಾಪ್ಟೆಡ್ ವೆನ್. ಸೊ ನಾವು ಯಾವಾಗ ಶ್ರೇಣೀಕೃತ ಮಾದರಿಯನ್ನ ಆಯ್ಕೆ ಮಾಡ್ಕೊಳ್ತಾ ಇದ್ದೀವಿ? ಆಪ್ಷನ್ ಎ ದ ಯೂನಿವರ್ಸ್ ಈಸ್ ಹೋಮೋಜಿನಿಯಸ್, ಬ್ರಹ್ಮಾಂಡವು ಏಕರೂಪವಾಗಿದ್ರೆ ಅಂದ್ರೆ ಜನಸಂಖ್ಯೆಯು ಏಕರೂಪವಾಗಿದ್ರೆ. ಆಪ್ಷನ್ ಬಿ ದ ಯೂನಿವರ್ಸ್ ಈಸ್ ಹೆಟ್ರೋಜಿನಿಯಸ್, ಜನಸಂಖ್ಯೆಯು ವೈವಿಧ್ಯಮಯವಾಗಿದ್ರೆ. ಆಪ್ಷನ್ ಸಿ ಸೆಲೆಕ್ಟೆಡ್ ಗ್ರೂಪ್ಸ್ ನೀಡ್ ಟು ಬಿ ಸ್ಟಡಿಡ್, ಆಯ್ದ ಗುಂಪುಗಳನ್ನ ಅಧ್ಯಯನ ಮಾಡಲು. ಆಪ್ಷನ್ ಡಿ ಡೇಟಾ ಅಬೌಟ್ ದ ಯೂನಿವರ್ಸ್ ಇಸ್ ನಾಟ್ ಅವೈಲೇಬಲ್, ಯಾವಾಗ ಜನಸಂಖ್ಯೆ ಕುರಿತ ದತ್ತಾಂಶ ಲಭ್ಯವಿಲ್ಲದೆ ಇರುವಾಗ. ಸೊ ನಾವು ಯಾವಾಗ ಸ್ಟ್ರಾಟಿಫೈಡ್ ಸ್ಯಾಂಪ್ಲಿಂಗ್ ಮೆಥಡ್ ಅನ್ನ ಬಳಕೆ ಮಾಡ್ತಾ ಇದ್ದೀವಿ ಅಂತಂದ್ರೆ ವೆನ್ ದ ಯೂನಿವರ್ಸ್ ಈಸ್ ಹೆಟ್ರೋಜಿನಿಯಸ್, ಸೊ ಯಾವಾಗ ಜನಸಂಖ್ಯೆಯು ವೈವಿಧ್ಯಮಯದಿಂದ ಕೂಡಿರ್ತದೆ, ಸೊ ಬೇರೆ ಬೇರೆ ಜನರ ಗುಣಲಕ್ಷಣಗಳು ಬೇರೆ ಬೇರೆ ಆಗಿರ್ತವೆ. ಸೊ ಅವಾಗ ನಾವ್ ಏನ್ ಮಾಡ್ತಾ ಇದೀವಿ? ಸ್ಟ್ರಾಟಿಫೈಡ್ ರ್ಯಾಂಡಮ್ ಸ್ಯಾಂಪ್ಲಿಂಗ್ ಅನ್ನ ಬಳಕೆ ಮಾಡ್ತೀವಿ. ಸೊ ಇನ್ ಸ್ಟ್ರಾಟಿಫೈಡ್ ರ್ಯಾಂಡಮ್ ಸ್ಯಾಂಪ್ಲಿಂಗ್, when researcher want to know about different subgroups based on their entire population being studied. For instance, if one is interested in differences among the groups, race, gender, education. So ಇಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಸ್ಟ್ರಾಟಿಫೈಡ್ ಸ್ಯಾಂಪ್ಲಿಂಗ್ ಮೆಥಡ್ ನಲ್ಲಿ, so we are going to divide the entire population into different groups and from each group we are going to select the some sample. So ಇಡೀ ಜನಸಂಖ್ಯೆಯನ್ನ ಅವರ ಆಚಾರ ವಿಚಾರ, ಜೆಂಡರ್, ಎಜುಕೇಶನ್ ಗಳ ಆಧಾರದ ಮೇಲೆ ಬೇರೆ ಬೇರೆ ಗುಂಪುಗಳನ್ನಾಗಿ ವಿಂಗಡಣೆ ಮಾಡ್ತೀವಿ, ಮತ್ತೆ ಪ್ರತಿ ಗುಂಪಿನಿಂದ ರ್ಯಾಂಡಮ್ ಆಗಿ ಸ್ಯಾಂಪಲ್ ಅನ್ನ ತೆಗೆದುಕೊಳ್ತಾ ಇದ್ದೀವಿ.
Question number 14. A hypothesis is not always necessary in dash studies. ಡ್ಯಾಶ್ ಅಧ್ಯಯನಗಳಲ್ಲಿ ಸಿದ್ಧಾಂತವು ಯಾವ ಅಗತ್ಯವಿರುವುದಿಲ್ಲ. ಆಪ್ಷನ್ ಎ ನಾರ್ಮೇಟಿವ್ ಸ್ಟಡೀಸ್, ಆಪ್ಷನ್ ಬಿ ಕೋರಿಲೇಷನಲ್ ಸ್ಟಡೀಸ್, ಆಪ್ಷನ್ ಸಿ ಎಕ್ಸ್ಪೀರಿಮೆಂಟಲ್ ಸ್ಟಡೀಸ್, ಆಪ್ಷನ್ ಡಿ ಹಿಸ್ಟಾರಿಕಲ್ ಸ್ಟಡೀಸ್. ಸೊ ಹೈಪೋಥೆಸಿಸ್ ಇಟ್ ಈಸ್ ನಾಟ್ ನೆಸೆಸರಿ ಇನ್ ಹಿಸ್ಟಾರಿಕಲ್ ರಿಸರ್ಚ್. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಸೊ ಈ ಒಂದು ಐತಿಹಾಸಿಕ ವಿಧಾನದಲ್ಲಿ ಈ ಒಂದು ಸಿದ್ಧಾಂತ ಹೈಪೋಥೆಸಿಸ್ ನ ಅವಶ್ಯಕತೆ ಇರಲ್ಲ. Yes. Question number here historical research means these are exploratory in nature and here these are related to fact finding studies. ಅಂದ್ರೆ ಇವಾಗಲೇ ಯಾವುದೋ ಒಂದು ಘಟನೆ ನಡೆದು ಹೋಗಿರುತ್ತದೆ, ಆ ಒಂದು ಘಟನೆಯ ಮೇಲೆ ನಾವು ಏನ್ ಮಾಡ್ತಾ ಇದ್ದೀವಿ, ಸಂಶೋಧನೆಯನ್ನ ನಡೆಸ್ತಾ ಇದ್ದೀವಿ. ಸೊ ಇದಕ್ಕೆ ನಾವು ಏನಂತೀವಿ, ಹಿಸ್ಟಾರಿಕಲ್ ರಿಸರ್ಚ್ ಅಂತ ಕರಿತೀವಿ. Yes. Question number 15. A study on the topic perception of tribal people about formal education comes under the type of. ಸೊ ಔಪಚಾರಿಕ ಶಿಕ್ಷಣದ ಬಗ್ಗೆ ಬುಡಕಟ್ಟು ಜನರ ಗ್ರಹಿಕೆ ವಿಷಯದ ಮೇಲೆ ಅಧ್ಯಯನವು ಯಾವ ಪ್ರಕಾರದ ಅಡಿಯಲ್ಲಿ ಬರ್ತಾ ಇದೆ. ಆಪ್ಷನ್ ಎ ಎಥ್ನೋಗ್ರಾಫಿಕ್ ಸ್ಟಡಿ, ಆಪ್ಷನ್ ಬಿ ಹಿಸ್ಟಾರಿಕಲ್ ಸ್ಟಡಿ, ಆಪ್ಷನ್ ಸಿ ಎಕ್ಸ್ಪೀರಿಮೆಂಟಲ್ ಸ್ಟಡಿ, ಆಪ್ಷನ್ ಡಿ ಎಕ್ಸ್ ಪೋಸ್ಟ್ ಫ್ಯಾಕ್ಟೋ ಸ್ಟಡಿ. Yes, here the correct answer for this question is option A, ethnographic study. Question number 16. Which of the following is most likely to make use of the internet? So ಈ ಕೆಳಗಿನವುಗಳಲ್ಲಿ ಯಾವುದನ್ನು ನಾವು ಇಂಟರ್ನೆಟ್ ಅನ್ನು ಬಳಸುವ ಸಾಧ್ಯತೆ ಇದೆ. ಸೊ ವೆಬ್ ಕಾನ್ಫರೆನ್ಸ್ ನಲ್ಲಿ, ಆಪ್ಷನ್ ಬಿ ಸೆಮಿನಾರ್, ಆಪ್ಷನ್ ಸಿ ಸಿಂಪೋಸಿಯಂ, ಆಪ್ಷನ್ ಡಿ none of the above. So when we are going to use internet, so when we are going to conduct web conferences, we are going to use internet. So ವೆಬ್ ಕಾನ್ಫರೆನ್ಸ್ ಗಳನ್ನ ನಡೆಸಬೇಕಾದ್ರೆ ನಮಗೆ ಇಂಟರ್ನೆಟ್ ನ ಅವಶ್ಯಕತೆ ಇದೆ. So question number 17. The standard error of a statistic is measure of. ಅಂಕಿಅಂಶದ ಪ್ರಮಾಣಿತ ದೋಷವು ಯಾವುದರ ಅಳತೆಯಾಗಿದೆ. The standard error of a statistic is measure of. Option A sampling fluctuation, option B errors of measurement, option C errors of prediction, option D systematic variation. The right answer is option A sampling fluctuation. ಮಾದರಿಯ ಏರಿಳಿತ. So the standard error, it is a statistical term that measures the accuracy with which a sample distribution represents a population. ಅಂತಂದ್ರೆ ನಾವು ಯಾವಾಗ ಒಟ್ಟು ಜನಸಂಖ್ಯೆಯಿಂದ ಮಾದರಿಯನ್ನ ಆಯ್ಕೆ ಮಾಡ್ತೀವಿ, ಈ ಮಾದರಿಯು ಸರಿಯಾದ ಜನಸಂಖ್ಯೆಯ ಗುಣಲಕ್ಷಣಗಳನ್ನು ರೆಪ್ರೆಸೆಂಟ್ ಮಾಡುತ್ತೋ ಇಲ್ಲೋ ಎಂಬುದನ್ನು ಲೆಕ್ಕ ಮಾಡಲು ನಾವು ಈ ಒಂದು ಸ್ಟ್ಯಾಂಡರ್ಡ್ ಎರರ್ ಅನ್ನ ಬಳಸ್ತೀವಿ. So question number 18. Which of the following sampling methods is based on probability? ಈ ಕೆಳಗಿನವುಗಳಲ್ಲಿ ಯಾವ ಮಾದರಿ ವಿಧಾನವು ಸಂಭವನೀಯತೆಯನ್ನ ಆಧರಿಸಿದೆ. ಆಪ್ಷನ್ ಎ ಜಡ್ಜ್ಮೆಂಟ್ ಸ್ಯಾಂಪ್ಲಿಂಗ್, ತೀರ್ಪು ಮಾದರಿ, ಆಪ್ಷನ್ ಬಿ ಸ್ಟ್ರಾಟಿಫೈಡ್ ಸ್ಯಾಂಪ್ಲಿಂಗ್, ಶ್ರೇಣೀಕೃತ ಮಾದರಿ, ಆಪ್ಷನ್ ಸಿ ಕೋಟಾ ಸ್ಯಾಂಪ್ಲಿಂಗ್, ಕೋಟಾ ಮಾದರಿ, ಆಪ್ಷನ್ ಡಿ ಕನ್ವೀನಿಯನ್ಸ್ ಸ್ಯಾಂಪ್ಲಿಂಗ್, ಅನುಕೂಲಕರ ಮಾದರಿ. Yes, here the right answer is option B, stratified sampling is the correct answer. ಶ್ರೇಣೀಕೃತ ಮಾದರಿಯಲ್ಲಿ ಸರಿಯಾಗಿದೆ. Yes, probability sampling means it is a sampling method that involves randomly selecting a sample. ಸೊ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಈ ವಿಧಾನದಲ್ಲಿ ಜನಸಂಖ್ಯೆಯ ಪ್ರತಿಯೊಂದು ಅಂಶಕ್ಕೂ ಕೂಡ ಮಹತ್ವವನ್ನು ನೀಡಲಾಗುತ್ತೆ. ಸೊ ಒಟ್ಟು ಜನಸಂಖ್ಯೆಯಿಂದ ರ್ಯಾಂಡಮ್ ಆಗಿ ಸ್ಯಾಂಪಲ್ ಅನ್ನ ಆಯ್ಕೆ ಮಾಡಲಾಗುತ್ತೆ. ಉದಾಹರಣೆಗೆ ಸಿಂಪಲ್ ರ್ಯಾಂಡಮ್ ಸ್ಯಾಂಪ್ಲಿಂಗ್, ಸ್ಟ್ರಾಟಿಫೈಡ್ ರ್ಯಾಂಡಮ್ ಸ್ಯಾಂಪ್ಲಿಂಗ್, ಸಿಸ್ಟಮ್ಯಾಟಿಕ್ ಸ್ಯಾಂಪ್ಲಿಂಗ್, ಕ್ಲಸ್ಟರ್ ಸ್ಯಾಂಪ್ಲಿಂಗ್. So question number 19. Which one of the following is the stable measure of dispersion? ಕೆಳಗಿನವುಗಳಲ್ಲಿ ಯಾವುದು ಪ್ರಸರಣದ ಸ್ಥಿರ ಅಳತೆಯಾಗಿದೆ. ಆಪ್ಷನ್ ಎ ರೇಂಜ್, ಆಪ್ಷನ್ ಬಿ ಕ್ವಾರ್ಟೈಲ್ ಡಿವಿಯೇಷನ್, ಆಪ್ಷನ್ ಸಿ ಆವರೇಜ್ ಡಿವಿಯೇಷನ್, ಆಪ್ಷನ್ ಡಿ ಸ್ಟ್ಯಾಂಡರ್ಡ್ ಡಿವಿಯೇಷನ್. Yes, here the right answer for this question is option D, standard deviation. Question number 20. It is best to use the method of working multiple hypothesis. So ನಾವು ಯಾವಾಗ ಈ ಮಲ್ಟಿಪಲ್ ಹೈಪೋಥೆಸಿಸ್ ಅನ್ನ ಬಳಸ್ತಾ ಇದ್ದೀವಿ. ಆಪ್ಷನ್ ಎ ಡ್ಯೂರಿಂಗ್ ದ ಫೈನಲ್ ಸ್ಟೇಜಸ್ ಆಫ್ ರಿಸರ್ಚ್, ಸಂಶೋಧನೆಯ ಅಂತಿಮ ಹಂತಗಳಲ್ಲಿ. ಆಪ್ಷನ್ ಬಿ ವೈಲ್ ಪ್ಲಾನಿಂಗ್ ಯುವರ್ ರಿಸರ್ಚ್ ಸ್ಟಡಿ, ಸಂಶೋಧನಾ ಅಧ್ಯಯನವನ್ನ ಯೋಜಿಸುವಾಗ. ಆಪ್ಷನ್ ಸಿ ಅಟ್ ದ ಟೈಮ್ ಆಫ್ ಪಬ್ಲಿಷಿಂಗ್ ದ ರಿಸಲ್ಟ್, ಫಲಿತಾಂಶಗಳನ್ನ ಪ್ರಕಟಿಸುವ ಸಮಯದಲ್ಲಿ. ಆಪ್ಷನ್ ಡಿ ನನ್ ಆಫ್ ದಿ ಅಬೌವ್, ಮೇಲಿನ ಯಾವುದು ಅಲ್ಲ. ಸೊ ವೆನ್ ವಿ ಆರ್ ಗೋಯಿಂಗ್ ಟು ಯೂಸ್ ಮಲ್ಟಿಪಲ್ ಹೈಪೋಥೆಸಿಸ್, ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ ವೈಲ್ ಪ್ಲಾನಿಂಗ್ ಯುವರ್ ರಿಸರ್ಚ್ ಸ್ಟಡಿ. ಸೊ ನೀವು ಸಂಶೋಧನಾ ಅಧ್ಯಯನವನ್ನ ಯೋಜಿಸುವಾಗ ಈ ಮಲ್ಟಿಪಲ್ ಹೈಪೋಥೆಸಿಸ್ ಅನ್ನ ಬಳಕೆ ಮಾಡ್ತೀವಿ.
Yes, question number 21. A simple correlation was calculated between two variables after removing the effect of third variable from both. The resulting correlation is called. ಸೊ ಎರಡರಿಂದಲೂ ಮೂರನೇ ವೇರಿಯೇಬಲ್ನ ಪರಿಣಾಮವನ್ನು ತೆಗೆದುಹಾಕಿದ ನಂತರ ಎರಡು ವೇರಿಯೇಬಲ್ಗಳ ನಡುವೆ ಸರಳವಾದ ಪರಸ್ಪರ ಸಂಬಂಧವನ್ನ ಲೆಕ್ಕ ಹಾಕಲಾಗುತ್ತೆ. ಸೊ ಪರಿಣಾಮವಾಗಿ ಪರಸ್ಪರ ಸಂಬಂಧವನ್ನ ಏನಂತ ಕರಿತೀವಿ? ಆಪ್ಷನ್ ಎ ಪಾರ್ಷಿಯಲ್ ಕೋರಿಲೇಷನ್, ಆಪ್ಷನ್ ಬಿ ಪಾರ್ಟ್ ಕೋರಿಲೇಷನ್, option C multiple correlation, option D canonical correlation. Yes, here the right answer is option A. It is known as the partial correlation. ಇದನ್ನು ನಾವು ಭಾಗಶಃ ಪರಸ್ಪರ ಸಂಬಂಧ ಅಂತ ಹೇಳ್ತೀವಿ. So partial correlation, it is a method used to describe the relationship between two variables while taking away the effect of another variable. ಸೊ ಇಲ್ಲಿ ಎರಡು ವೇರಿಯೇಬಲ್ಗಳ ಮೇಲೆ ಪರಿಣಾಮವನ್ನ ಬೀರುವ ಒಂದು ವೇರಿಯೇಬಲ್ ಅನ್ನ ತೆಗೆದು ಹಾಕಿ ಸೊ ಎರಡು ವೇರಿಯೇಬಲ್ಗಳ ನಡುವಿನ ಸಂಬಂಧವನ್ನು ಅಧ್ಯಯನ ಮಾಡೋದಕ್ಕೆ ಪಾರ್ಷಿಯಲ್ ಕೋರಿಲೇಷನ್ ಅಂತ ಹೇಳ್ತೀವಿ. ಕ್ವೆಶ್ಚನ್ ನಂಬರ್ 22. ಫೀಲ್ಡ್ ಸ್ಟಡೀಸ್ ಕನ್ಸರ್ನ್ಡ್ ವಿತ್. ಕ್ಷೇತ್ರ ಅಧ್ಯಯನವು ಯಾವುದಕ್ಕೆ ಸಂಬಂಧಿಸಿದೆ? ಆಪ್ಷನ್ ಎ ರಿಯಲ್ ಲೈಫ್ ಸಿಚುವೇಶನ್ಸ್, ನಿಜ ಜೀವನದ ಸನ್ನಿವೇಶಗಳು. ಆಪ್ಷನ್ ಬಿ ಡೂಯಿಂಗ್ ಲ್ಯಾಬ್ರೋಟರಿ ಸ್ಟಡೀಸ್ ಇನ್ ದ ಔಟ್ಡೋರ್ಸ್, ಹೊರಾಂಗಣದ ಪ್ರಯೋಗಾಲಯಗಳಲ್ಲಿ ಅಧ್ಯಯನ ಮಾಡುವುದು. ಆಪ್ಷನ್ ಸಿ ಎಕ್ಸ್ಪಿರಿಮೆಂಟಲ್ ಅಪ್ರೋಚ್, ಪ್ರಾಯೋಗಿಕ ವಿಧಾನ. ಆಪ್ಷನ್ ಡಿ ಕಲೆಕ್ಟಿಂಗ್ ಸೆಲೆಕ್ಟಿವ್ ಡೇಟಾ, ಆಯ್ಕೆ ಮಾಡಿದ ಡೇಟಾವನ್ನು ಸಂಗ್ರಹಿಸುವುದು. ಎಸ್ ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ ಫೀಲ್ಡ್ ಸ್ಟಡಿ. ಇಟ್ ಈಸ್ ರಿಲೇಟೆಡ್ ಟು ರಿಯಲ್ ಲೈಫ್ ಸಿಚುವೇಶನ್. ಸೊ ಈ ಕ್ಷೇತ್ರ ಅಧ್ಯಯನ ಅಂದಾಗ ಇದು ನಿಜ ಜೀವನದಲ್ಲಿ ನಡೆಯುವ ಸನ್ನಿವೇಶಗಳ ಆಧಾರದ ಮೇಲೆ ಸಂಶೋಧನೆಯನ್ನ ಮಾಡಲಾಗುತ್ತೆ. So field study, it is a research method that involves conducting observations and collecting data in natural settings. So ಇಲ್ಲಿ ನೈಸರ್ಗಿಕ ಪರಿಸರದಲ್ಲಿ ದತ್ತಾಂಶಗಳನ್ನ ಕಲೆಕ್ಟ್ ಮಾಡಲಾಗುತ್ತೆ ಮತ್ತೆ ಸಂಶೋಧನೆಯನ್ನ ಕೈಗೊಳ್ಳಲಾಗುತ್ತೆ. So question number 23. In educational research, case study method gives importance to. ಸೊ ಇಲ್ಲಿ ಶೈಕ್ಷಣಿಕ ಸಂಶೋಧನೆಯಲ್ಲಿ ಕೇಸ್ ಸ್ಟಡಿ ವಿಧಾನ ಯಾವುದಕ್ಕೆ ಪ್ರಾಮುಖ್ಯತೆಯನ್ನ ನೀಡ್ತಾ ಇದೆ? ಆಪ್ಷನ್ ಎ ಪ್ರೆಡಿಕ್ಷನ್ ಅಂದ್ರೆ ಭವಿಷ್ಯ, ಆಪ್ಷನ್ ಬಿ ಕಾಸಲ್ ಕನೆಕ್ಷನ್ಸ್ ಕಾರಣ ಸಂಪರ್ಕ, ಆಪ್ಷನ್ ಸಿ ಜನರಲೈಸೇಷನ್ ಸಾಮಾನ್ಯೀಕರಣ, ಆಪ್ಷನ್ ಡಿ ಯುನಿಕ್ ಕ್ಯಾರೆಕ್ಟರಿಸ್ಟಿಕ್ಸ್ ವಿಶಿಷ್ಟ ಗುಣಲಕ್ಷಣಗಳು. Yes, here the right answer for this question is option D, unique characteristics, ವಿಶಿಷ್ಟ ಗುಣಲಕ್ಷಣಗಳು. Yes, question number 24. All good research aims at. ಎಲ್ಲ ಉತ್ತಮ ಸಂಶೋಧನೆಯ ಮುಖ್ಯ ಗುರಿ ಏನು? ಆಪ್ಷನ್ ಎ ಬೆಟರ್ಮೆಂಟ್ ಆಫ್ ದ ಸೊಸೈಟಿ, ಸಮಾಜದ ಸುಧಾರಣೆ. ಆಪ್ಷನ್ ಬಿ ಡೆವಲಪಿಂಗ್ ಜನರಲೈಸೇಷನ್ಸ್ ಥಿಯರೀಸ್ ಅಂಡ್ ಪ್ರಿನ್ಸಿಪಲ್ಸ್, ಸಾಮಾನ್ಯೀಕರಣಗಳು ಸಿದ್ಧಾಂತಗಳು ಮತ್ತೆ ತತ್ವಗಳನ್ನು ಅಭಿವೃದ್ಧಿಪಡಿಸುವುದು. ಆಪ್ಷನ್ ಸಿ ಸಾಲ್ವಿಂಗ್ ರೂಟೀನ್ ಪ್ರಾಬ್ಲಮ್ಸ್, ದಿನನಿತ್ಯದ ಸಮಸ್ಯೆಗಳನ್ನು ಬಗೆಹರಿಸುವುದು. ಆಪ್ಷನ್ ಡಿ ನನ್ ಆಫ್ ದಿ ಅಬೌವ್, ಮೇಲಿನ ಯಾವುದು ಅಲ್ಲ. ಸೊ ಎಲ್ಲ ಉತ್ತಮ ಸಂಶೋಧನೆಯ ಮುಖ್ಯ ಗುರಿ ಏನಾಗಿರುತ್ತೆ ಅಂತಂದ್ರೆ ಸಾಮಾನ್ಯೀಕರಣ, ಸಿದ್ಧಾಂತ ಮತ್ತೆ ತತ್ವಗಳನ್ನ ಅಭಿವೃದ್ಧಿಪಡಿಸುವುದು. ಸೊ ಆಲ್ ಗುಡ್ ರಿಸರ್ಚ್ ಏಮ್ಸ್ ಅಟ್ ಡೆವಲಪಿಂಗ್ ಜನರಲೈಸೇಷನ್ theories and also principles. Question number 25. The range of coefficient of correlation between two variables is. So ಎರಡು ಅಸ್ಥಿರಗಳ ನಡುವಿನ ಪರಸ್ಪರ ಸಂಬಂಧದ ಗುಣಾಂಕದ ವ್ಯಾಪ್ತಿ 0 to +1, +1 to -1, 0 to -1, none of the above. Yes, here the right answer is option B, +1 to -1. ಸೊ +1 ಇದ್ರೆ ಅದಕ್ಕೆ ನಾವು ಧನಾತ್ಮಕ ಸಹಸಂಬಂಧ ಪಾಸಿಟಿವ್ ಕೊರಿಲೇಷನ್ ಅಂತ ಹೇಳ್ತೀವಿ. -1 ಇಟ್ ಮೀನ್ಸ್ ಇಟ್ ಈಸ್ ನೆಗೆಟಿವ್ ಕೊರಿಲೇಷನ್. ಸೊ 0 ಮೀನ್ಸ್ ನೋ ಕೊರಿಲೇಷನ್. ಕ್ವೆಶ್ಚನ್ ನಂಬರ್ 26. ಅ ಬ್ಲೂ ಪ್ರಿಂಟ್ ಆಫ್ ರಿಸರ್ಚ್ ವರ್ಕ್ ಈಸ್ ಕಾಲ್ಡ್. ಸಂಶೋಧನಾ ಕಾರ್ಯದ ನೀಲನಕ್ಷೆಯನ್ನ ಹೀಗೆ ಕರೆಯಲಾಗುತ್ತೆ. ಆಪ್ಷನ್ ಎ ರಿಸರ್ಚ್ ಪ್ರಾಬ್ಲಮ್, ಆಪ್ಷನ್ ಬಿ ರಿಸರ್ಚ್ ಡಿಸೈನ್, ಆಪ್ಷನ್ ಸಿ ರಿಸರ್ಚ್ ಟೂಲ್ಸ್, ಆಪ್ಷನ್ ಡಿ ಮೋರ್ ದನ್ ಒನ್ ಆಫ್ ದಿ ಅಬೌವ್. So here the right answer is the blueprint of research work. It is known as the research design. ಸಂಶೋಧನಾ ಕಾರ್ಯದ ನೀಲನಕ್ಷೆಯನ್ನು ನಾವು ಸಂಶೋಧನಾ ವಿನ್ಯಾಸ ಅಂತ ಹೇಳ್ತೀವಿ. So blueprint of research work, it is called research design. It includes tools, techniques, strategies for different kind of research. So ಈ ಒಂದು ಯಾವುದೇ ಒಂದು ಸಂಶೋಧನೆಯನ್ನ ಮಾಡುವುದ ಮೊದಲು ಆ ಸಂಶೋಧನೆಯ ಬ್ಲೂ ಪ್ರಿಂಟ್ ಅನ್ನು ನಾವು ಹಾಕ್ತಾ ಇದೀವಿ. ಅದಕ್ಕೆ ನಾವು ಸಂಶೋಧನಾ
ವಿನ್ಯಾಸ ರಿಸರ್ಚ್ ಡಿಸೈನ್ ಅಂತ ಕರಿತಾ ಇದೀವಿ. ಸೊ ಇದು ಟೂಲ್ಸ್ ಆಗಿರ್ಬೋದು, ಟೆಕ್ನಿಕ್ಸ್ ಆಗಿರ್ಬೋದು, ಸ್ಟ್ರಾಟಜೀಸ್ ಗಳನ್ನ ಒಳಗೊಂಡಿರುತ್ತೆ. ಸೊ ಕ್ವೆಶ್ಚನ್ ನಂಬರ್ 27, ವಿಚ್ ಆಫ್ ದ ಫಾಲೋವಿಂಗ್ ಐಡಿಯಾಸ್ ಈಸ್ ನಾಟ್ ಅಸೋಸಿಯೇಟೆಡ್ ವಿತ್ ಸ್ಟಾನ್ಸ್ ಆಫ್ ಸಿಚುವೇಶನ್ ಎಥಿಕ್ಸ್? ಈ ಕೆಳಗಿನವುಗಳಲ್ಲಿ ಯಾವ ವಿಚಾರವು ಸನ್ನಿವೇಶ ನೈತಿಕತೆಯ ನಿಲುವಿಗೆ ಸಂಬಂಧಿಸಿಲ್ಲ? ಆಪ್ಷನ್ ಎ, ದ ದ ಎನಿಥಿಂಗ್ ಗೋಸ್, ಏನ್ ಬೇಕಾದರೂ ಆಗ್ಬಹುದು. ಆಪ್ಷನ್ ಬಿ, ದ ಎಂಡ್ ಜಸ್ಟಿಫೈಸ್ ದ ಮೀನ್ಸ್, ಅಂತ್ಯವು ಮಾರ್ಗಗಳನ್ನು ಸಮರ್ಥಿಸುತ್ತದೆ. ಆಪ್ಷನ್ ಸಿ, ನೋ ಚಾಯ್ಸ್, ಬೇರೆ ಆಯ್ಕೆ ಇಲ್ಲ. ಆಪ್ಷನ್ ಡಿ, ಆಲ್ ಆಫ್ ದ ಅಬೌವ್, ಮೇಲಿನ ಎಲ್ಲವೂ. ಎಸ್, ಹಿಯರ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್ ಇಸ್ ಆಪ್ಷನ್ ಡಿ, ಆಲ್ ಆಫ್ ದಿ ಅಬೌವ್, ಮೇಲಿನ ಎಲ್ಲವೂ ಕೂಡ ಇಲ್ಲಿ ಸರಿಯಾಗಿವೆ. ಸೊ ಕ್ವೆಶ್ಚನ್ ನಂಬರ್ 28, ವಿಚ್ ಆಫ್ ದ ಫಾಲೋವಿಂಗ್ ಇಸ್ ನಾನ್ ಪ್ಯಾರಾಮೆಟ್ರಿಕ್ ಟೆಸ್ಟ್? ಸೊ ಇವುಗಳಲ್ಲಿ ಯಾವುದು ನಾನ್ ಪ್ಯಾರಾಮೆಟ್ರಿಕ್ ಟೆಸ್ಟ್ ಆಗಿದೆ? ಎಸ್, ಆಪ್ಷನ್ ಎ ಟಿ ಟೆಸ್ಟ್, ಆಪ್ಷನ್ ಬಿ ಎಫ್ ಟೆಸ್ಟ್, ಆಪ್ಷನ್ ಸಿ chi-square test, option D Z test. Yes, here the right answer is option C. Chi-square test is known as the non-parametric test. So chi-square test ಅನ್ನು ನಾವು non-parametric test ಅಂತ ಕರಿತೀವಿ. So non-parametric tests are experiments that do not require the underlying population for assumptions. And non-parametric test, it does not rely on any data referring to any particular parametric group of probability distributions. This question number 29, which of the following is not the requirement of a hypothesis? ಈ ಕೆಳಗಿನವುಗಳಲ್ಲಿ ಯಾವುದು ಊಹೆಯ ಅವಶ್ಯಕತೆ ಅಲ್ಲ? ಆಪ್ಷನ್ ಎ, ಬಿ ಬೇಸ್ಡ್ ಆನ್ ದ ಫ್ಯಾಕ್ಟ್ಸ್, ವಾಸ್ತವ ಅಂಶಗಳ ಆಧಾರ ಇರಬೇಕು. ಆಪ್ಷನ್ ಬಿ, ಬಿ ಕನ್ಸೀವೇಬಲ್, ಊಹಿಸಬಹುದಾಗಿರಬೇಕು. ಆಪ್ಷನ್ ಸಿ, ಕಾಂಟ್ರಾಡಿಕ್ಟ್ ದ ನಾಲೆಜ್, ಪ್ರಕೃತಿಯ ಕಾಂಟ್ರಾಡಿಕ್ಟ್ ದ ನಾಲೆಜ್ ಆಫ್ ನೇಚರ್, ಪ್ರಕೃತಿಯ ಜ್ಞಾನಕ್ಕೆ ವಿರುದ್ಧವಾಗಿರಬೇಕು. ಆಪ್ಷನ್ ಡಿ, ಅಲೋ ಕಾನ್ಸಿಕ್ವೆನ್ಸಸ್ ಟು ಬಿ ಡೆಡ್ಯೂಸ್ಡ್ ಫ್ರಮ್ ಇಟ್, ಅದರಿಂದ ಉಂಟಾಗುವ ಪರಿಣಾಮಗಳನ್ನ ಕಂಡುಹಿಡಿಯಲು ಅವಕಾಶ ಇರಬೇಕು. ಸೊ ಈ ಕೆಳಗಿನಲ್ಲಿ ಯಾವುದು ಊಹೆಯ ಅವಶ್ಯಕತೆ ಅಲ್ಲ? ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಅದರಿಂದ ಉಂಟಾಗುವ ಪರಿಣಾಮಗಳನ್ನ ಕಂಡುಹಿಡಿಯಲು ಅವಕಾಶ ಮಾಡಿಕೊಡಬೇಕು. ಸೊ ಹಿಯರ್ ಅಲೋ ಕಾನ್ಸಿಕ್ವೆನ್ಸಸ್ ಟು ಬಿ ಡೆಡ್ಯೂಸ್ಡ್ ಫ್ರಮ್ ಇಟ್, ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. So question number 30, a study in which direct perception of an incident or object made is, ಒಂದು ಘಟನೆ ಅಥವಾ ವಸ್ತುವಿನ ನೇರ ಗ್ರಹಿಕೆಯನ್ನು ಹೊಂದಿರುವ ಅಧ್ಯಯನ. ಆಪ್ಷನ್ ಎ ನ್ಯಾಚುರಲಿಸ್ಟಿಕ್ ರಿಲೇಷನ್, ನ್ಯಾಚುರಲಿಸ್ಟಿಕ್ ರಿಸರ್ಚ್, ನೈಸರ್ಗಿಕ ಸಂಶೋಧನೆ. ಆಪ್ಷನ್ ಬಿ ಪ್ರಾಕ್ಟಿಷನರ್ ರಿಸರ್ಚ್, ಅಭ್ಯಾಸಿ ಸಂಶೋಧನೆ. ಆಪ್ಷನ್ ಸಿ ಫೆನಾಮಿನಾಲಜಿಕಲ್ ರಿಸರ್ಚ್, ವಿದ್ಯಮಾನ ಶಾಸ್ತ್ರದ ಸಂಶೋಧನೆ. ಆಪ್ಷನ್ ಡಿ ಡಿಸ್ಕ್ರಿಪ್ಟಿವ್ ರಿಸರ್ಚ್, ವಿವರಣಾತ್ಮಕ ಸಂಶೋಧನೆ. ಎಸ್, ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ ಫೆನಾಮಿನಾಲಜಿಕಲ್ ರಿಸರ್ಚ್, ವಿದ್ಯಮಾನ ಶಾಸ್ತ್ರದ ಸಂಶೋಧನೆ. Phenomenology, it is a form of qualitative research which looks in depth at non-numerical data and uses interviews and observation notes. Question number 31, in experimental research hypotheses are formulated. ಪ್ರಾಯೋಗಿಕ ಸಂಶೋಧನೆಯಲ್ಲಿ ಊಹೆಯನ್ನ ಯಾವುದರ ಆಧಾರದ ಮೇಲೆ ರೂಪಿಸಲಾಗಿದೆ? ಆಪ್ಷನ್ ಎ ಬಿಫೋರ್ ದ ಎಕ್ಸ್ಪಿರಿಮೆಂಟ್, ಪ್ರಯೋಗದ ಮೊದಲು. ಆಪ್ಷನ್ ಬಿ ಡ್ಯೂರಿಂಗ್ ದ ಎಕ್ಸ್ಪಿರಿಮೆಂಟ್, ಪ್ರಯೋಗದ ಸಮಯದಲ್ಲಿ. ಆಪ್ಷನ್ ಸಿ ಆಫ್ಟರ್ ದ ಎಕ್ಸ್ಪಿರಿಮೆಂಟ್, ಪ್ರಯೋಗದ ನಂತರ. ಆಪ್ಷನ್ ಡಿ ಇವುಗಳಲ್ಲಿ ಯಾವುದು ಅಲ್ಲ, ನನ್ ಆಫ್ ದಿ ಅಬೋವ್. ಎಸ್, ಹಿಯರ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್ ಇಸ್ option A is the right answer. And in experimental research hypotheses are formulated before the experiment. So ಯಾವಾಗಲೂ ಕೂಡ ಪ್ರಯೋಗವನ್ನ ಆರಂಭ ಮಾಡೋದಕ್ಕಿಂತ ಮೊದಲು ಊಹೆಯನ್ನ ನಾವು ರೂಪಿಸ್ತಾ ಇದ್ದೀವಿ. ಸೊ ಆಪ್ಷನ್ ಎ ಇಲ್ಲಿ ಸರಿಯಾಗಿದೆ. ಸೊ experimental research, it is a form of comparative analysis in which you study two or more variables and observe a group under a certain condition. Question number 32, in using two-tailed tests, the direction of difference is, ಎರಡು ಟೂ ಟೇಲ್ ಟೆಸ್ಟ್ ಗಳನ್ನ ಬಳಸುವಾಗ ವ್ಯತ್ಯಾಸದ ದಿಕ್ಕು. ಆಪ್ಷನ್ ಎ ನೋನ್ ಇನ್ ಅಡ್ವಾನ್ಸ್, ಮುಂಚಿತವಾಗಿ ತಿಳಿದಿರುತ್ತೆ. ಆಪ್ಷನ್ ಬಿ ನಾಟ್ ನೋನ್ ಇನ್ ಅಡ್ವಾನ್ಸ್, ಮುಂಚಿತವಾಗಿ ತಿಳಿದಿರಲ್ಲ. ಆಪ್ಷನ್ ಸಿ ಟು ಬಿ ನೋನ್ ಇನ್ ಅಡ್ವಾನ್ಸ್, ಮುಂಚಿತವಾಗಿ ತಿಳಿಬೇಕಾಗಿರುತ್ತೆ. ಆಪ್ಷನ್ ಡಿ ಟು ಬಿ ನೈದರ್ ನೋನ್ ಆರ್ ನಾಟ್ ನೋನ್, ತಿಳಿದಿರುವುದಿಲ್ಲ ಅಥವಾ ತಿಳಿದಿರಬಹುದು. Yes, here the right answer is option B is the correct answer.
in using two-tailed test, the direction of difference is not known in advance. ಸೊ ಈ ಒಂದು ಟೂ ಟೇಲ್ ಟೆಸ್ಟ್ ಗಳನ್ನ ಬಳಸುವಾಗ ಅವುಗಳ ಎರಡರ ನಡುವಿನ ವ್ಯತ್ಯಾಸವು ಮುಂಚೆಯೇ ತಿಳಿದಿರಲ್ಲ. Yes, let us move to the next question. The purpose of methodology section of qualitative studies is ಗುಣಾತ್ಮಕ ಅಧ್ಯಯನದ ವಿಧಾನದ ಮುಖ್ಯ ಉದ್ದೇಶ ಏನು? Option A, show how researcher interpretations will be made. Option B, present the focus of the study. Option C, provide general background of the study. Option D, describe the overall design of the study. The right answer is option D, describe the overall design of the study. ಸೊ ಇಲ್ಲಿ ಗುಣಾತ್ಮಕ ಅಧ್ಯಯನಗಳ ವಿಧಾನ ವಿಭಾಗದ ಉದ್ದೇಶ ಆಪ್ಷನ್ ಡಿ ಇಲ್ಲಿ ಸರಿಯಾಗಿದೆ. ಅಧ್ಯಯನದ ಒಟ್ಟಾರೆ ವಿನ್ಯಾಸವನ್ನ ವಿವರಿಸುವುದು. ಕ್ವೆಶ್ಚನ್ ನಂಬರ್ 34, ICSSR ಸ್ಟ್ಯಾಂಡ್ಸ್ ಫಾರ್. ICSSR ಅಂತಂದ್ರೆ ಎಸ್ ಆಪ್ಷನ್ ಸಿ, ಇಂಡಿಯನ್ ಕೌನ್ಸಿಲ್ ಫಾರ್ ಸೋಷಿಯಲ್ ಸೈನ್ಸ್ ರಿಸರ್ಚ್. ಆಪ್ಷನ್ ಸಿ ಇಲ್ಲಿ ಸರಿಯಾಗಿದೆ. Yes, question number, the Indian Council of Social Science Research, it is the national body overseeing research in the social science. It was established in New Delhi 1969. Yes, question number 35, converting a question into researchable problem is called. So ಪ್ರಶ್ನೆಯನ್ನು ನಾವು ಸಂಶೋಧಿಸಬಹುದಾದ ಸಂಶೋಧನಾ ಸಮಸ್ಯೆಯಾಗಿ ಪರಿವರ್ತಿಸುವುದಕ್ಕೆ ಏನಂತ ಕರಿತೀವಿ? ಆಪ್ಷನ್ ಎ ಸೊಲ್ಯೂಷನ್, ಆಪ್ಷನ್ ಬಿ ಎಕ್ಸಾಮಿನೇಷನ್, option C problem formulation, option D problem solving. The right answer is option C, converting a question into researchable problem is known as the problem formulation. ಪ್ರಶ್ನೆಯನ್ನ ಸಂಶೋಧಿಸಬಹುದಾದ ಸಮಸ್ಯೆಯಾಗಿ ಪರಿವರ್ತಿಸುವುದಕ್ಕೆ ನಾವು ಸಮಸ್ಯೆಯ ಸೂತ್ರೀಕರಣ ಅಂತ ಹೇಳ್ತೀವಿ. So problem formulation, it is the process of defining the scope of a problem, formulating one or more specific questions about it. Question number 36, the control of extraneous variables in experimental research after the treatment is given can be done through a technique called. ಚಿಕಿತ್ಸೆಯನ್ನು ನೀಡಿದ ನಂತರ ಪ್ರಾಯೋಗಿಕ ಸಂಶೋಧನೆಯಲ್ಲಿ ಬಾಹ್ಯ ಅಸ್ಥಿರಗಳ ನಿಯಂತ್ರಣವನ್ನ ಯಾವ ತಂತ್ರದ ಮೂಲಕ ನಾವು ಮಾಡಬಹುದು? ಆಪ್ಷನ್ ಎ ಸ್ಟ್ಯಾಟಿಸ್ಟಿಕಲ್ ರಿಗ್ರೆಷನ್, ಆಪ್ಷನ್ ಬಿ ಪೋಸ್ಟ್ ಟೆಸ್ಟ್, ಆಪ್ಷನ್ ಸಿ ಒನ್ ವೇ ಅನೋವಾ, ಆಪ್ಷನ್ ಡಿ ಅನಾಲಿಸಿಸ್ ಆಫ್ ಕೋವೇರಿಯನ್ಸ್. Yes, here the right answer is option D, analysis of covariance. ಸಹ ವ್ಯತ್ಯಾಸಗಳ ವಿಶ್ಲೇಷಣೆ. Question number 37, which of the following types of studies result in findings which could not be generalized to other situations? ಈ ಕೆಳಗಿನ ಯಾವ ರೀತಿಯ ಅಧ್ಯಯನಗಳು ಇತರ ಸಂದರ್ಭಗಳಿಗೆ ಸಾಮಾನ್ಯೀಕರಿಸಲಾಗದ ಸಂಶೋಧನೆಗಳಿಗೆ ಕಾರಣವಾಗುತ್ತೆ? The right answer is option B, historical research. ಐತಿಹಾಸಿಕ ಸಂಶೋಧನೆಯಲ್ಲಿ ಸರಿಯಾಗಿದೆ. ಸೊ historical research ನಲ್ಲಿ we are going to conduct a research on past events. ಸೊ ಇವಾಗಲೇ ನಡೆದು ಹೋದ ಘಟನೆಗಳ ಮೇಲೆ ನಾವು ಸಂಶೋಧನೆ ಕಾರ್ಯವನ್ನ ನಡೆಸ್ತಾ ಇದ್ದೀವಿ. So question number 38, when a researcher checks the genuineness and authenticity of source material, it is known as. ಸಂಶೋಧಕರು ಮೂಲ ವಸ್ತುಗಳ ನೈಜತೆ ಮತ್ತೆ ದೃಢೀಕರಣವನ್ನ ಪರಿಶೀಲಿಸಿದಾಗ ಅದನ್ನ ಏನಂತ ಕರೆಯಲಾಗುತ್ತೆ? ಆಪ್ಷನ್ ಎ ಎಕ್ಸ್ಟರ್ನಲ್ ವ್ಯಾಲಿಡಿಟಿ, ಆಪ್ಷನ್ ಬಿ ಎಕ್ಸ್ಟರ್ನಲ್ ಕ್ರಿಟಿಸಿಸಮ್, ಆಪ್ಷನ್ ಸಿ ಕಾನ್ಕರೆಂಟ್ ವ್ಯಾಲಿಡಿಟಿ, ಆಪ್ಷನ್ ಡಿ ಇಂಟರ್ನಲ್ ಕನ್ಸಿಸ್ಟೆನ್ಸಿ. Yes, here the correct answer is option B, external criticism, ಬಾಹ್ಯ ಟೀಕೆ. Question number 39, which of the following statements is true for reliability and validity of a measuring instrument? ಅಳತೆಯ ಉಪಕರಣದ ವಿಶ್ವಾಸಾರ್ಹತೆ ಮತ್ತು ಸಿಂಧುತ್ವಕ್ಕೆ ಈ ಕೆಳಗಿನ ಯಾವ ಹೇಳಿಕೆ ನಿಜವಾಗಿದೆ? Yes, here the right answer is option D, valid test must be reliable. ಮಾನ್ಯ ಪರೀಕ್ಷೆಯು ವಿಶ್ವಾಸಾರ್ಹವಾಗಿರಬೇಕು. ಸೊ ಇದು ಅಳತೆಯ ವಿಶ್ವಾಸಾರ್ಹತೆ ಮತ್ತೆ ಸಿಂಧುತ್ವಕ್ಕೆ ಸಂಬಂಧಿಸಿದೆ. Question number 40, the status quo of a situation in research can be studied through. ಸಂಶೋಧನೆಯಲ್ಲಿನ ಪರಿಸ್ಥಿತಿಯ ಸ್ಥಿತಿಯನ್ನು ನಾವು ಯಾವುದರಿಂದ ಅಧ್ಯಯನ ಮಾಡಬಹುದು? ಆಪ್ಷನ್ ಎ ಎಕ್ಸ್ಪಿರಿಮೆಂಟಲ್ ರಿಸರ್ಚ್, ಪ್ರಾಯೋಗಿಕ ಸಂಶೋಧನೆ, ಆಪ್ಷನ್ ಬಿ ಸರ್ವೆ ರಿಸರ್ಚ್, ಸಮೀಕ್ಷೆ ಸಂಶೋಧನೆ, ಆಪ್ಷನ್ ಸಿ ಹಿಸ್ಟಾರಿಕಲ್ ರಿಸರ್ಚ್, ಐತಿಹಾಸಿಕ ಸಂಶೋಧನೆ, ಆಪ್ಷನ್ ಡಿ ಫೆನಾಮೆನಾಲಜಿಕಲ್ ರಿಸರ್ಚ್, ವಿದ್ಯಮಾನ ಶಾಸ್ತ್ರದ ಸಂಶೋಧನೆ. Yes, here the right answer is option B, survey research, ಸಮೀಕ್ಷೆ ಸಂಶೋಧನೆ.
So the traditional definition of survey research is it is a quantitative method of collecting information from a pool of respondents by asking multiple survey questions. Question number 41. Which one of the following variables is controlled in experimental research? So ಈ ಒಂದು ಪ್ರಾಯೋಗಿಕ ಸಂಶೋಧನೆಯಲ್ಲಿ ಯಾವ ವೇರಿಯೇಬಲ್ ಗಳನ್ನ ಕಂಟ್ರೋಲ್ ಮಾಡ್ತಾ ಇದ್ದೀವಿ? Option A independent variables, option B moderate variables, option C dependent variables, option D extraneous variables. The right answer is option D extraneous variables. We are going to control in experimental research. So ಈ ಒಂದು ಪ್ರಾಯೋಗಿಕ ಸಂಶೋಧನೆಯಲ್ಲಿ ನಾವು ಬಾಹ್ಯ ವೇರಿಯೇಬಲ್ ಗಳನ್ನ ಕಂಟ್ರೋಲ್ ಮಾಡ್ತಾ ಇದ್ದೀವಿ. So experimental research, it is a form of comparative analysis in which you study two or more variables and observe a group of under a certain condition. Question number 42. Which of the following factors does not affect internal validity of an experimental design? ಈ ಕೆಳಗಿನ ಯಾವ ಅಂಶಗಳು ಪ್ರಾಯೋಗಿಕ ವಿನ್ಯಾಸದ ಆಂತರಿಕ ಸಿಂಧುತ್ವದ ಮೇಲೆ ಪರಿಣಾಮವನ್ನ ಬೀರುವುದಿಲ್ಲ? ಆಪ್ಷನ್ ಎ ಸ್ಟ್ಯಾಟಿಸ್ಟಿಕಲ್ ರಿಗ್ರೆಷನ್, ಸಂಖ್ಯಾಶಾಸ್ತ್ರೀಯ ಹಿಂಜರಿತ. ಆಪ್ಷನ್ ಬಿ ಮ್ಯಾಚುರೇಷನ್ ಆಫ್ ಸಬ್ಜೆಕ್ಟ್, ವಿಷಯಗಳ ಪಕ್ವತೆ. ಆಪ್ಷನ್ ಸಿ ಪ್ರೀ ಟೆಸ್ಟಿಂಗ್, ಪೂರ್ವ ಪರೀಕ್ಷೆ. ಆಪ್ಷನ್ ಡಿ ನಾಯ್ಸ್ ಡ್ಯೂರಿಂಗ್ ಆನ್ ಎಕ್ಸ್ಪಿರಿಮೆಂಟ್, ಪ್ರಯೋಗದ ಸಮಯದಲ್ಲಿ ಶಬ್ದ. ಎಸ್, ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ ನಾಯ್ಸ್ ಡ್ಯೂರಿಂಗ್ ಆನ್ ಎಕ್ಸ್ಪಿರಿಮೆಂಟ್, ಪ್ರಯೋಗದ ಸಮಯದಲ್ಲಿ ಶಬ್ದ. ಕ್ವೆಶ್ಚನ್ ನಂಬರ್ 43. ರ್ಯಾಂಡಮ್ ಸ್ಯಾಂಪ್ಲಿಂಗ್ ಇಸ್ ಹೆಲ್ಪ್ಫುಲ್ ಆಸ್ ಇಟ್ ಈಸ್. ಯಾದೃಚ್ಛಿಕ ಮಾದರಿಯು ಯಾವುದಕ್ಕೆ ಸಹಾಯವಾಗಿದೆ? ಆಪ್ಷನ್ ಎ an economical method of collection of ಡೇಟಾ ಸಂಗ್ರಹಣೆಯ ಆರ್ಥಿಕ ವಿಧಾನ. ಆಪ್ಷನ್ ಬಿ ಫ್ರೀ ಫ್ರಮ್ ಪರ್ಸನಲ್ ಬಯಾಸಸ್, ವೈಯಕ್ತಿಕ ಪೂರ್ವಾಗ್ರಹಗಳಿಂದ ಮುಕ್ತ. ಆಪ್ಷನ್ ಸಿ ರೀಸನೇಬಲಿ ಅಕ್ಯುರೇಟ್, ಸಮಂಜಸವಾಗಿ ನಿಖರ. ಆಪ್ಷನ್ ಡಿ ಆಲ್ ಆಫ್ ದಿ ಅಬವ್, ಮೇಲಿನ ಎಲ್ಲವೂ. ಎಸ್, ಹಿಯರ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್ ಇಸ್ ಆಪ್ಷನ್ ಡಿ, ಮೇಲಿನ ಎಲ್ಲವೂ ಕೂಡ ಇಲ್ಲಿ ಸರಿಯಾಗಿವೆ. ಕ್ವೆಶ್ಚನ್ ನಂಬರ್ 44. ಇಂಟರ್ನಲ್ ಕ್ರಿಟಿಸಿಸಮ್ ಇಸ್ ಅ ರಿಕ್ವೈರ್ಡ್ ಸ್ಟೆಪ್ ಇನ್. ಆಂತರಿಕ ಟೀಕೆ ಯಾವುದಕ್ಕೆ ಅಗತ್ಯವಾಗಿದೆ? ಆಪ್ಷನ್ ಎ ಎಕ್ಸ್ಪಿರಿಮೆಂಟಲ್ ರಿಸರ್ಚ್, ಪ್ರಾಯೋಗಿಕ ಸಂಶೋಧನೆ. ಆಪ್ಷನ್ ಬಿ ಹಿಸ್ಟಾರಿಕಲ್ ರಿಸರ್ಚ್, ಐತಿಹಾಸಿಕ ಸಂಶೋಧನೆ. ಆಪ್ಷನ್ ಸಿ ಡಿಸ್ಕ್ರಿಪ್ಟಿವ್ ರಿಸರ್ಚ್, ವಿವರಣಾತ್ಮಕ ಸಂಶೋಧನೆ. ಆಪ್ಷನ್ ಡಿ ಫಿಲಾಸಫಿಕಲ್ ರಿಸರ್ಚ್, ತಾತ್ವಿಕ ಸಂಶೋಧನೆ. Yes, here the right answer is option B, historical research. Internal criticism, it is required step in historical research. So ಇಂದು ಐತಿಹಾಸಿಕ ಸಂಶೋಧನೆಯಲ್ಲಿ ಆಂತರಿಕ ಟೀಕೆ ಅಗತ್ಯವಾಗಿದೆ. So historical research means we are going to collect the data and we are going to conduct the research on past events. So ಇವಾಗಲೇ ನಡೆದು ಹೋದ ಘಟನೆಗಳ ಮೇಲೆ ನಾವು ಸಂಶೋಧನೆಯನ್ನ ಕೈಗೊಳ್ಳುವುದಕ್ಕೆ ಐತಿಹಾಸಿಕ ಸಂಶೋಧನೆ ಅಂತ ಹೇಳ್ತಾ ಇದ್ದೀವಿ. Yes, next question. Which sampling technique will be most appropriate to draw a representative sample of heterogeneous population? So ಇಲ್ಲಿ ವೈವಿಧ್ಯಮಯ ಜನಸಂಖ್ಯೆಯ ಪ್ರತಿನಿಧಿ ಮಾದರಿಯನ್ನ ಆಯ್ಕೆ ಮಾಡಲು ಯಾವ ಒಂದು ಮಾದರಿ ತಂತ್ರ ಹೆಚ್ಚು ಸೂಕ್ತವಾಗಿದೆ? ಆಪ್ಷನ್ ಎ ಸ್ಟ್ರಾಟಿಫೈಡ್ ರ್ಯಾಂಡಮ್ ಸ್ಯಾಂಪ್ಲಿಂಗ್, ಆಪ್ಷನ್ ಬಿ ಕೋಟಾ ಸ್ಯಾಂಪ್ಲಿಂಗ್, option C purposive sampling, option D incidental sampling. So the right answer is option A stratified random sampling. So stratified random sampling, so here we are going to select the sample based on the division of population into smaller subgroups. So here we are going to divide the entire population into some groups. So we are selecting the sample from each subgroup. ಸೊ ಇಡೀ ಒಟ್ಟು ಜನಸಂಖ್ಯೆಯನ್ನ ಬೇರೆ ಬೇರೆ ಗುಂಪುಗಳನ್ನಾಗಿ ವಿಂಗಡಣೆ ಮಾಡ್ತಾ ಇದ್ದೀವಿ. ಮತ್ತೆ ಪ್ರತಿ ಗುಂಪಿನಿಂದ ನಾವು ಮಾದರಿಯನ್ನ ಆಯ್ಕೆ ಮಾಡ್ತಾ ಇದ್ದೀವಿ. ಸೊ ಇದಕ್ಕೆ ನಾವು ಸ್ಟ್ರಾಟಿಫೈಡ್ ರ್ಯಾಂಡಮ್ ಸ್ಯಾಂಪ್ಲಿಂಗ್ ಅಂತ ಹೇಳ್ತೀವಿ. ಎಸ್, ದ ನೆಕ್ಸ್ಟ್ ಕ್ವೆಶ್ಚನ್ ಇಸ್ ಡಿಡಕ್ಟಿವ್ ರೀಸನಿಂಗ್ ಹೆಲ್ಪ್ಸ್ ಇನ್. ಸೊ ಡಿಡಕ್ಟಿವ್ ರೀಸನಿಂಗ್ ನಮಗೆ ಯಾವುದಕ್ಕೆ ಸಹಾಯ ಮಾಡ್ತಾ ಇದೆ? ಆಪ್ಷನ್ ಎ ರಿಸರ್ಚ್ ರಿಪೋರ್ಟಿಂಗ್, ಸಂಶೋಧನಾ ವರದಿ. ಆಪ್ಷನ್ ಬಿ ಫಾರ್ಮುಲೇಷನ್ ಆಫ್ ಹೈಪೋಥೆಸಿಸ್, ಊಹೆಯ ಸೂತ್ರೀಕರಣ. ಆಪ್ಷನ್ ಸಿ ಟೂಲ್ಸ್ ಡೇಟಾ ಅನಲೈಸಿಸ್, ಡೇಟಾ ವಿಶ್ಲೇಷಣೆ. ಆಪ್ಷನ್ ಡಿ ಟೂಲ್ಸ್ ಪ್ರಿಪರೇಷನ್, ಪರಿಕರಗಳ ತಯಾರಿ. ಎಸ್, ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ
ಸೊ ಟು ಫಾರ್ಮುಲೇಷನ್ ಹೈಪೋಥೆಸಿಸ್ ವಿ ಆರ್ ಯೂಸಿಂಗ್ ಡಿಡಕ್ಟಿವ್ ರೀಸನಿಂಗ್. ಸೊ ಡೇಟಾ ವಿಶ್ಲೇಷಣೆಯಲ್ಲಿ ನಾವು ಊಹೆಯ ಸೂತ್ರೀಕರಣದಲ್ಲಿ ಡಿಡಕ್ಟಿವ್ ರೀಸನಿಂಗ್ ಅನ್ನ ಬಳಕೆ ಮಾಡ್ತೀವಿ. Question number 47. If a researcher conduct research on finding out which administrative style contributes more to institutional effectiveness, this will be an example of. ಸಂಶೋಧಕರು ಯಾವ ಆಡಳಿತ ಶೈಲಿಯ ಸಾಂಸ್ಥಿಕ ಪರಿಣಾಮಕಾರಿತ್ವಕ್ಕೆ ಹೆಚ್ಚು ಕೊಡುಗೆ ನೀಡುತ್ತಾರೆ ಎಂಬುದನ್ನು ಕಂಡುಹಿಡಿಯಲು ಸಂಶೋಧನೆ ನಡೆಸಿದರೆ ಇದು ಯಾವುದಕ್ಕೆ ಉದಾಹರಣೆಯಾಗಿದೆ? ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, ಅಪ್ಲೈಡ್ ರಿಸರ್ಚ್, ಅನ್ವಯಿಕ ಸಂಶೋಧನೆ. So applied research, it is non-systematic way of finding solutions for specific problem. So these problems or issues can be on an individual or group or society. So it is non-systematic because it goes straight to finding solutions. So question number 48. The distribution of large number of means based on samples of the sample size selected from the sample population is known as. ಒಂದೇ ಜನಸಂಖ್ಯೆಯಿಂದ ಆಯ್ಕೆ ಮಾಡಿದ ಮಾದರಿ ಗಾತ್ರದ ಮಾದರಿಗಳ ಆಧಾರದ ಮೇಲೆ ಹೆಚ್ಚಿನ ಸಂಖ್ಯೆಯ ಸಾಧನಗಳ ವಿತರಣೆಯನ್ನ ಹೀಗೆ ಕರೆಯಲಾಗುತ್ತೆ. ಆಪ್ಷನ್ ಎ ನಾರ್ಮಲ್ ಡಿಸ್ಟ್ರಿಬ್ಯೂಷನ್, ಆಪ್ಷನ್ ಬಿ ಸ್ಯಾಂಪ್ಲಿಂಗ್ ಡಿಸ್ಟ್ರಿಬ್ಯೂಷನ್, ಆಪ್ಷನ್ ಸಿ ಸ್ಟ್ಯಾಂಡರ್ಡ್ ಡಿಸ್ಟ್ರಿಬ್ಯೂಷನ್, ಆಪ್ಷನ್ ಡಿ ರೆಕ್ಟ್ಯಾಂಗ್ಯುಲರ್ ಡಿಸ್ಟ್ರಿಬ್ಯೂಷನ್. Yes, the right answer is option B, sampling distribution. Question number 49. Arrange the following measures of variability in a sequence. The right answer is option A. First one is range, then average deviation, then quartile deviation, then at the end standard deviation. So the last question is, a distribution of scores was negatively skewed. It can be stated that ಅಂಕಗಳ ವಿತರಣೆಯನ್ನು ಋಣಾತ್ಮಕವಾಗಿ ತಿರುಚಲಾಗಿದೆ ಎಂದು ಯಾವಾಗ ಹೇಳಬಹುದು? ದ ರೈಟ್ ಆನ್ಸರ್ ಇಸ್ ಇಫ್ ಮೀನ್ ಇಸ್ ಲೆಸ್ ದ್ಯಾನ್ ಮೀಡಿಯನ್. ಸರಾಸರಿಯು ಮಧ್ಯಮಕ್ಕಿಂತ ಮೀಡಿಯನ್ಗಿಂತ ಕಡಿಮೆ ಇದ್ದಾಗ. ವಿಚ್ ಆಫ್ ದ ಫಾಲೋವಿಂಗ್ ಫಾರ್ಮ್ಸ್ ಆಫ್ ದ ಫೌಂಡೇಶನ್ ಫಾರ್ ಸರ್ವೆ ರಿಸರ್ಚ್. ಸೊ ಈ ಕೆಳಗಿನವುಗಳಲ್ಲಿ ಯಾವುದು ಸಮೀಕ್ಷಾ ಸಂಶೋಧನೆಗೆ ಅಡಿಪಾಯವನ್ನು ರೂಪಿಸುತ್ತದೆ? ಆಪ್ಷನ್ ಎ ಕನ್ಸ್ಟ್ರಕ್ಟಿವಿಸಮ್, ಆಪ್ಷನ್ ಬಿ ಹ್ಯೂಮಾನಿಸ್ಟಿಕ್, ಆಪ್ಷನ್ ಸಿ ಇಂಟರ್ಪ್ರಿಟಿವಿಸಮ್, option D positivism. So here the right answer for this question is option D positivism. Option D is the right answer. Friends, ಎಲ್ಲರೂ ಒಂದು ಪೆನ್ನು ಮತ್ತು ಪೆನ್ಸಿಲನ್ನು ಪೆನ್ನು ಮತ್ತು ಬುಕ್ಕನ್ನು ತೆಗೆದುಕೊಂಡು ನಿಮ್ಮ ಸ್ಕೋರನ್ನು ಮಾಡ್ತಾ ಹೋಗಿ ನೀವು ಮೊದಲಿಗೆ ಆನ್ಸರ್ ಮಾಡಿ ನಾನು ಆನ್ಸರ್ ಹೇಳುವ ಮೊದಲು ಸೊ ಎಷ್ಟು ಆನ್ಸರು ಕರೆಕ್ಟ್ ಆಗ್ತವೆ ಅಂತ ನೀವು ಕಮೆಂಟ್ನಲ್ಲಿ ತಿಳಿಸಬೇಕು. ಸೊ ಇದರಲ್ಲಿ ನಾನು ಎಕ್ಸ್ಪ್ಲನೇಷನನ್ನು ನೀಡ್ತಾ ಇಲ್ಲ, ಕೇವಲ ಕ್ವೆಶನ್ ಆನ್ಸರನ್ನು ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ನಿಮ್ಮ ಪ್ರಿಪ್ರೇಷನ್ ಲೆವೆಲನ್ನು ಚೆಕ್ ಮಾಡೋ ಸಲುವಾಗಿ. ಕ್ವೆಶನ್ ನಂಬರ್ 2. Which of the following approaches is frequently employed in anthropological studies? Case study method, ethnographic method, both A and B, none of the above. ಮಾನವಶಾಸ್ತ್ರೀಯ ಅಧ್ಯಯನಗಳಲ್ಲಿ ಈ ಕೆಳಗಿನವುಗಳಲ್ಲಿ ಯಾವ ವಿಧಾನವನ್ನು ಆಗಾಗ ಬಳಸಲಾಗುತ್ತದೆ? ಆಪ್ಷನ್ ಎ ಕೇಸ್ ಸ್ಟಡಿ ವಿಧಾನ, ಆಪ್ಷನ್ ಬಿ ಜನಾಂಗಶಾಸ್ತ್ರೀಯ ವಿಧಾನ, ಆಪ್ಷನ್ ಸಿ ಎ ಮತ್ತು ಬಿ ಎರಡು, ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ. ಸೊ ಹಿಯರ್ ದ ರೈಟ್ ಆನ್ಸರ್ ವಿಲ್ ಬಿ ಆಪ್ಷನ್ ಬಿ ಎಥ್ನೋಗ್ರಾಫಿಕ್ ಸ್ಟಡಿ. ಸೊ ಯಾವಾಗ ನಾವು ಮಾನವಶಾಸ್ತ್ರೀಯ ಅಧ್ಯಯನವನ್ನು ಮಾಡ್ತಾ ಇದ್ದೀವಿ, ಜನಾಂಗಕ್ಕೆ ಸಂಬಂಧಪಟ್ಟ ಅಧ್ಯಯನವನ್ನು ಮಾಡ್ತಾ ಇದ್ದೀವಿ, ಸೊ ಅಂದರೆ ಜನರು ಮತ್ತು ಅವರ ಜನಾಂಗದ ಬಗ್ಗೆ ಅಧ್ಯಯನ ಮಾಡುವಾಗ ನಾವು ಜನಾಂಗಶಾಸ್ತ್ರೀಯ ವಿಧಾನವನ್ನು ಬಳಕೆ ಮಾಡ್ತೀವಿ. ಸೊ ಹೀಗಾಗಿ ಇಲ್ಲಿ ಆಪ್ಷನ್ ಬಿ ಸರಿಯಾಗಿದೆ. ಕ್ವೆಶನ್ ನಂಬರ್ 3. Given below are two statements. Statement 1 is parametric statistics are more powerful than non-parametric tests. Then statement 2, parametric statistics are assumption pre-statistics. ಸೊ ಇಲ್ಲಿ ಎರಡು ಹೇಳಿಕೆಗಳನ್ನು ನೀಡಿದ್ದಾರೆ ಪ್ಯಾರಾಮೆಟ್ರಿಕ್ ಮತ್ತು ನಾನ್ ಪ್ಯಾರಾಮೆಟ್ರಿಕ್ ಟೆಸ್ಟ್ಗಳಿಗೆ ಸಂಬಂಧಪಟ್ಟಂತೆ. ಸೊ ಪ್ಯಾರಾಮೆಟ್ರಿಕ್ ಅಂಕಿಅಂಶಗಳು ಪ್ಯಾರಾಮೆಟ್ರಿಕ್ ಅಲ್ಲದ ಅಂಕಿಅಂಶಗಳಿಗಿಂತ ಹೆಚ್ಚು ಶಕ್ತಿಯುತವಾಗಿವೆ. ಹೇಳಿಕೆ 2, ಪ್ಯಾರಾಮೆಟ್ರಿಕ್ ಅಂಕಿಅಂಶಗಳು ಊಹೆ ಮುಕ್ತ ಅಂಕಿಅಂಶಗಳಾಗಿವೆ. ಸೊ ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಈಸ್ ರೈಟ್. Statement 1 is true but statement 2 is false. So parametric tests are more powerful than non-parametric tests. It is true but the second statement is wrong here. ಇಲ್ಲಿ ಪ್ಯಾರಾಮೆಟ್ರಿಕ್ ಅಂಕಿಅಂಶಗಳು ಪ್ಯಾರಾಮೆಟ್ರಿಕ್ ಅಲ್ಲದ ಅಂಕಿಅಂಶಗಳಿಗಿಂತ ಹೆಚ್ಚು ಶಕ್ತಿಯುತವಾಗಿವೆ, ಇದು ಸರಿಯಾಗಿದೆ. ಎರಡನೇ ಹೇಳಿಕೆಯಲ್ಲಿ ತಪ್ಪಾಗಿದೆ. ಸೊ ಹೀಗಾಗಿ ಆಪ್ಷನ್ ಡಿ ಇಲ್ಲಿ ಸರಿಯಾಗಿದೆ. Question number 4. If a researcher needs to assess whether there is a significant difference between the means of two groups to test a hypothesis, which statistical method would they employ? Option A chi-square test, option B correlation coefficient,
ಆಪ್ಷನ್ ಸಿ ಸೈನ್ ಟೆಸ್ಟ್, ಆಪ್ಷನ್ ಡಿ ಸ್ಟೂಡೆಂಟ್ಸ್ ಟಿ ಟೆಸ್ಟ್. ಒಂದು ಊಹೆಯನ್ನು ಪರೀಕ್ಷಿಸಲು ಎರಡು ಗುಂಪುಗಳ ಸಾಧನಗಳ ನಡುವೆ ಗಮನಾರ್ಹ ವ್ಯತ್ಯಾಸ ಇದೆಯೇ ಎಂದು ಸಂಶೋಧಕರು ನಿರ್ಣಯಿಸಬೇಕಾದ್ರೆ ಅವರು ಯಾವ ಸಂಖ್ಯಾಶಾಸ್ತ್ರೀಯ ವಿಧಾನವನ್ನು ಬಳಸ್ತಾ ಇದ್ದಾರೆ? ಆಪ್ಷನ್ ಎ ಕೈ ಸ್ಕ್ವೇರ್ ಟೆಸ್ಟ್, ಆಪ್ಷನ್ ಬಿ ಪರಸ್ಪರ ಸಂಬಂಧ ಗುಣಾಂಕ, ಆಪ್ಷನ್ ಸಿ ಸೈನ್ ಟೆಸ್ಟ್, ಆಪ್ಷನ್ ಡಿ ಸ್ಟೂಡೆಂಟ್ ಟಿ ಟೆಸ್ಟ್. ಸೊ ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ ಸ್ಟೂಡೆಂಟ್ಸ್ ಟಿ ಟೆಸ್ಟ್. Question number 5. Which of the below mentioned approaches falls under the quantitative approach? Simulation approach, projective technique, inferential approach, depth interview, experimental approach. ಈ ಕೆಳಗಿನವುಗಳಲ್ಲಿ ಯಾವ ವಿಧಾನವು ಪರಿಮಾಣಾತ್ಮಕ ವಿಧಾನದ ಅಡಿಯಲ್ಲಿ ಬರುತ್ತದೆ? ಸಿಮ್ಯುಲೇಷನ್ ವಿಧಾನ, ಪ್ರೊಜೆಕ್ಟಿವ್ ತಂತ್ರ, ಊಹೆಗೆ ನಿಲುಕದ ವಿಧಾನ, ಆಳವಾದ ಸಂದರ್ಶನ, ಪ್ರಾಯೋಗಿಕ ವಿಧಾನ. So here the right answer is option B, A, C and E. These are quantitative approaches: simulation approach, inferential approach and experimental approach. ಇಲ್ಲಿ ಸಿಮ್ಯುಲೇಷನ್ ವಿಧಾನ ಆಗಿರಬಹುದು, ಊಹೆಗೆ ನಿಲುಕದ ವಿಧಾನ ಆಗಿರಬಹುದು, ಪ್ರಾಯೋಗಿಕ ವಿಧಾನ, ಇವು ಮೂರು ಕೂಡ ಏನಾಗಿವೆ? ಪರಿಮಾಣಾತ್ಮಕ ವಿಧಾನಗಳಾಗಿವೆ. ಕ್ವೆಶ್ಚನ್ ನಂಬರ್ 6. A condition or characteristic that can take on different values or categories is called? Option A constant, option B a variable, option C a cause and effect relationship, option D a descriptive relationship. ವಿಭಿನ್ನ ಮೌಲ್ಯಗಳು ಅಥವಾ ವರ್ಗಗಳನ್ನು ತೆಗೆದುಕೊಳ್ಳಬಹುದಾದ ಸ್ಥಿತಿ ಅಥವಾ ಗುಣಲಕ್ಷಣವನ್ನು ಹೀಗೆ ಕರೆಯಲಾಗುತ್ತದೆ. ಆಪ್ಷನ್ ಎ ಒಂದು ಸ್ಥಿರ, ಆಪ್ಷನ್ ಬಿ ಒಂದು ವೇರಿಯೇಬಲ್, ಆಪ್ಷನ್ ಸಿ ಕಾರಣ ಪರಿಣಾಮ ಸಂಬಂಧ, ಆಪ್ಷನ್ ಡಿ ವಿವರಣಾತ್ಮಕ ಸಂಬಂಧ. Yes, here the right answer is option B, a variable. ಒಂದು ವೇರಿಯೇಬಲ್ ಇಲ್ಲಿ ಸರಿಯಾದ ಉತ್ತರ. Question number 7. Here some people have greater chance of being elected than other members of the population. It is probability sampling, non-probability sampling, quota sampling, none of the above. ಇಲ್ಲಿ ಕೆಲವು ಜನರು ಜನಸಂಖ್ಯೆಯ ಇತರ ಸದಸ್ಯರಿಗಿಂತ ಚುನಾಯಿತರಾಗುವ ಹೆಚ್ಚಿನ ಅವಕಾಶವನ್ನು ಹೊಂದಿದ್ದಾರೆ. ಇದನ್ನು ಏನಂತೀವಿ? ಆಪ್ಷನ್ ಎ ಸಂಭವನೀಯ ಮಾದರಿ, ಆಪ್ಷನ್ ಬಿ ಕೋಟಾ ಮಾದರಿ, ಆಪ್ಷನ್ ಸಿ ಮೇಲಿನವುಗಳಲ್ಲಿ ಯಾವುದೂ ಅಲ್ಲ. ಸೊ ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ ನಾನ್ ಪ್ರೊಬ್ಯಾಬಿಲಿಟಿ ಸ್ಯಾಂಪ್ಲಿಂಗ್, ಸಂಭವನೀಯ ಅಲ್ಲದ ಮಾದರಿ. Question number 8. In a research study to learn the impact of the internet surfing on exam performance, it was found that as the number of hours spent on the internet surfing increases, the exam performance deteriorates. This study is example of experimental study, correlational study, case study, none of the above. ಪರೀಕ್ಷಾ ಕಾರ್ಯಕ್ಷಮತೆಯ ಮೇಲೆ ಇಂಟರ್ನೆಟ್ ಸರ್ಫಿಂಗ್ ಪರಿಣಾಮವನ್ನು ತಿಳಿಯಲು ನಡೆಸಿದ ಸಂಶೋಧನಾ ಅಧ್ಯಯನದಲ್ಲಿ ಇಂಟರ್ನೆಟ್ ಸರ್ಫಿಂಗ್ನಲ್ಲಿ ಕಳೆಯುವ ಗಂಟೆಗಳ ಸಂಖ್ಯೆ ಹೆಚ್ಚಾದಂತೆ ಪರೀಕ್ಷೆಯ ಕಾರ್ಯಕ್ಷಮತೆ ಹದಗೆಡುತ್ತದೆ. ಈ ಅಧ್ಯಯನವು ಯಾವುದಕ್ಕೆ ಉದಾಹರಣೆಯಾಗಿದೆ? ಆಪ್ಷನ್ ಎ ಪ್ರಾಯೋಗಿಕ ವಿಧಾನ, ಆಪ್ಷನ್ ಬಿ ಪರಸ್ಪರ ಸಂಬಂಧಿತ ಸಂಶೋಧನೆ, ಆಪ್ಷನ್ ಸಿ ಕೇಸ್ ಸ್ಟಡಿ, ಆಪ್ಷನ್ ಡಿ ಮೇಲಿನವುಗಳಲ್ಲಿ ಯಾವುದೂ ಅಲ್ಲ. ಎಸ್, ಹಿಯರ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್ ಇಸ್ ಆಪ್ಷನ್ ಬಿ ಕೋರಿಲೇಷನಲ್ ರಿಸರ್ಚ್. Question number 9. Data of research take the forms of words or pictures with the researchers as the key instrument in which of the following studies? Option A participants observation based studies, option B ex post facto studies, option C experimental studies, option D descriptive studies. ಸಂಶೋಧನೆಯ ದತ್ತಾಂಶವು ಈ ಕೆಳಗಿನವುಗಳಲ್ಲಿ ಯಾವ ಅಧ್ಯಯನದಲ್ಲಿ ಸಂಶೋಧಕರೊಂದಿಗೆ ಪದಗಳು ಅಥವಾ ಚಿತ್ರಗಳ ರೂಪವನ್ನು ಪ್ರಮುಖ ಸಾಧನವಾಗಿ ತೆಗೆದುಕೊಳ್ಳುತ್ತದೆ? ಆಪ್ಷನ್ ಎ ಭಾಗವಹಿಸುವವರ ಅವಲೋಕನ ಆಧಾರಿತ ಅಧ್ಯಯನಗಳು, ಆಪ್ಷನ್ ಬಿ ಎಕ್ಸ್ ಪೋಸ್ಟ್ ಫ್ಯಾಕ್ಟೋ ಅಧ್ಯಯನ, ಆಪ್ಷನ್ ಸಿ ಪ್ರಾಯೋಗಿಕ ಅಧ್ಯಯನ, ಆಪ್ಷನ್ ಡಿ ವಿವರಣಾತ್ಮಕ ಸಮೀಕ್ಷೆ ಅಧ್ಯಯನ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಪಾರ್ಟಿಸಿಪೆಂಟ್ಸ್ ಅಬ್ಸರ್ವೇಷನ್ ಬೇಸ್ಡ್ ಸ್ಟಡೀಸ್, ಭಾಗವಹಿಸುವವರ ಅವಲೋಕನ ಆಧಾರಿತ ಅಧ್ಯಯನ. ಕ್ವೆಶ್ಚನ್ ನಂಬರ್ 10. The essential characteristic of a researchable question is? Option A question seems interesting to answer, option B possibility of data collection that can be collected in an attempt to answer question, option C possibility of commercialization, option D a significant positive change in society. ಸಂಶೋಧಿಸಬಹುದಾದ ಪ್ರಶ್ನೆಯ ಮೂಲಭೂತ ಗುಣಲಕ್ಷಣವೆಂದರೆ?
ಆಪ್ಷನ್ ಎ ಪ್ರಶ್ನೆ ಉತ್ತರಿಸಲು ಆಸಕ್ತಿದಾಯಕವಾಗಿದೆ. ಆಪ್ಷನ್ ಬಿ ಒಂದು ಪ್ರಶ್ನೆಗೆ ಉತ್ತರಿಸುವ ಪ್ರಯತ್ನದಲ್ಲಿ ಸಂಗ್ರಹಿಸಬಹುದಾದ ಡೇಟಾ ಸಂಗ್ರಹಣೆಯ ಸಾಧ್ಯತೆ. ಆಪ್ಷನ್ ಸಿ ವಾಣಿಜ್ಯೀಕರಣದ ಸಾಧ್ಯತೆ. ಆಪ್ಷನ್ ಡಿ ಸಮಾಜದಲ್ಲಿ ಮಹತ್ವದ ಸಕಾರಾತ್ಮಕ ಬದಲಾವಣೆ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಪಾಸಿಬಿಲಿಟಿ ಆಫ್ ಡೇಟಾ ಕಲೆಕ್ಷನ್ ದಟ್ ಕ್ಯಾನ್ ಬಿ ಕಲೆಕ್ಟೆಡ್ ಇನ್ ಆನ್ ಅಟೆಂಪ್ಟ್ ಟು ಆನ್ಸರ್ ಎ ಕ್ವೆಶ್ಚನ್. ಒಂದು ಪ್ರಶ್ನೆಗೆ ಉತ್ತರಿಸಬಹುದಾದ ಪ್ರಯತ್ನದಲ್ಲಿ ಸಂಗ್ರಹಿಸಬಹುದಾದ ಡೇಟಾ ಸಂಗ್ರಹಣೆಯ ಸಾಧ್ಯತೆ. ಇದು ಸಂಶೋಧಿಸಬಹುದಾದ ಪ್ರಶ್ನೆಯ ಒಂದು ಲಕ್ಷಣವಾಗಿದೆ. ಕ್ವೆಶ್ಚನ್ ನಂಬರ್ 11. When planning to study populations like very young children or individuals who have difficulty articulating themselves, which research method would be most suitable? ಚಿಕ್ಕ ಮಕ್ಕಳು ಅಥವಾ ತಮ್ಮನ್ನು ತಾವು ವ್ಯಕ್ತಪಡಿಸಲು ಕಷ್ಟಪಡುವ ವ್ಯಕ್ತಿಗಳಂತಹ ಜನಸಂಖ್ಯೆಯನ್ನು ಅಧ್ಯಯನ ಮಾಡಲು ಯೋಜಿಸುವಾಗ ಯಾವ ಸಂಶೋಧನಾ ವಿಧಾನ ಹೆಚ್ಚು ಸೂಕ್ತವಾಗಿದೆ? ಆಪ್ಷನ್ ಎ ಕೇಸ್ ಹಿಸ್ಟ್ರಿ, ಆಪ್ಷನ್ ಬಿ ಎಕ್ಸ್ಪೆರಿಮೆಂಟ್, ಆಪ್ಷನ್ ಸಿ ಅಬ್ಸರ್ವೇಷನ್, ಆಪ್ಷನ್ ಡಿ ಸರ್ವೆ. ಎಸ್, ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, ಸರ್ವೆ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಸಿ ಅಬ್ಸರ್ವೇಷನ್ ಇಸ್ ದ ರೈಟ್ ಆನ್ಸರ್. ಇಲ್ಲಿ ಅವಲೋಕನ ವಿಧಾನವನ್ನು ಬಳಕೆ ಮಾಡ್ತೀವಿ. ಕ್ವೆಶ್ಚನ್ ನಂಬರ್ 12. ವೇರ್ ಇಸ್ ದ ನ್ಯಾಷನಲ್ ಜಿಯೋಫಿಸಿಕಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್? ನ್ಯಾಷನಲ್ ಜಿಯೋಫಿಸಿಕಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಎಲ್ಲಿದೆ? ಆಪ್ಷನ್ ಎ ಜಮ್ಶೆಡ್ಪುರ್, ಆಪ್ಷನ್ ಬಿ ಹೈದರಾಬಾದ್, ಆಪ್ಷನ್ ಸಿ ಮುಂಬೈ, ಆಪ್ಷನ್ ಡಿ ಜೈಪುರ್. ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಹೈದರಾಬಾದ್. ಕ್ವೆಶ್ಚನ್ ನಂಬರ್ 13. ವಾಟ್ ಶುಡ್ ಬಿ ದ ಪ್ರೈಮರಿ ಏಮ್ ವೆನ್ ರಿವ್ಯೂವಿಂಗ್ ಎಕ್ಸಿಸ್ಟಿಂಗ್ ಲಿಟರೇಚರ್ ಫಾರ್ ರಿಸರ್ಚ್? ಸಂಶೋಧನೆಗಾಗಿ ಅಸ್ತಿತ್ವದಲ್ಲಿರುವ ಸಾಹಿತ್ಯವನ್ನು ಪರಿಶೀಲಿಸುವಾಗ ಪ್ರಾಥಮಿಕ ಗುರಿ ಏನಾಗಿರಬೇಕು? ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಎ, ಬಿ, ಡಿ ಆ್ಯಂಡ್ ಇ. ಅಂಡರ್ಸ್ಟ್ಯಾಂಡಿಂಗ್ ದ ಕರೆಂಟ್ ನಾಲೆಜ್ ಇನ್ ದ ಫೀಲ್ಡ್, then identifying relevant theories and concepts, then uncovering key debates and controversies, then detecting discrepancies in previous research findings. ಸೊ ಇಲ್ಲಿ ಸಂಶೋಧನೆಗಾಗಿ ಅಸ್ತಿತ್ವದಲ್ಲಿರುವ ಸಾಹಿತ್ಯವನ್ನು ಪರಿಶೀಲಿಸುವಾಗ ಪ್ರಾಥಮಿಕ ಗುರಿ ಕ್ಷೇತ್ರದಲ್ಲಿನ ಪ್ರಸ್ತುತ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುವುದು, ಸಂಬಂಧಿತ ಸಿದ್ಧಾಂತಗಳು ಮತ್ತು ಪರಿಕಲ್ಪನೆಗಳನ್ನು ಗುರುತಿಸುವುದು, ಪ್ರಮುಖ ಚರ್ಚೆಗಳು ಮತ್ತು ವಿವಾದಗಳನ್ನು ಬಹಿರಂಗಪಡಿಸುವುದು, ಜೊತೆಗೆ ಹಿಂದಿನ ಸಂಶೋಧನೆಗಳಲ್ಲಿನ ವ್ಯತ್ಯಾಸಗಳನ್ನು ಪತ್ತೆ ಹಚ್ಚುವುದು. ಕ್ವೆಶ್ಚನ್ ನಂಬರ್ 14. ವಿಚ್ ರಿಸರ್ಚ್ ಮೆಥಡ್ ಬೆಸ್ಟ್ ಎನ್ಶ್ಯೂರ್ಸ್ ದ ಪ್ರೊಟೆಕ್ಷನ್ ಅಗೇನ್ಸ್ಟ್ ದಿ ಇನ್ಫ್ಲೂಯೆನ್ಸ್ ಆಫ್ ಎಕ್ಸ್ಟ್ರಾನಿಯಸ್ ವೇರಿಯೇಬಲ್ಸ್ ಡ್ಯೂರಿಂಗ್ ದ ಹೈಪೋಥೆಸಿಸ್ ಟೆಸ್ಟಿಂಗ್ ಪ್ರೊಸೆಸ್ ಇನ್ ದ ಫಾಲೋವಿಂಗ್ ಆಪ್ಷನ್ಸ್? ಆಪ್ಷನ್ ಎ ಕೋರಿಲೇಷನಲ್ ಮೆಥಡ್, ಆಪ್ಷನ್ ಬಿ ಎಕ್ಸ್ಪೆರಿಮೆಂಟಲ್ ಮೆಥಡ್, ಆಪ್ಷನ್ ಸಿ ಕೇಸ್ ಸ್ಟಡಿ ಮೆಥಡ್, ಆಪ್ಷನ್ ಡಿ ಡಿಸ್ಕ್ರಿಪ್ಟಿವ್ ಸರ್ವೆ. ಈ ಕೆಳಗಿನ ಆಯ್ಕೆಗಳಲ್ಲಿ ಊಹೆಯ ಪರೀಕ್ಷಾ ಪ್ರಕ್ರಿಯೆಯ ಸಮಯದಲ್ಲಿ ಬಾಹ್ಯ ಅಸ್ಥಿರಗಳ ಪ್ರಭಾವದ ವಿರುದ್ಧ ರಕ್ಷಣೆಯನ್ನು ಯಾವ ಸಂಶೋಧನಾ ವಿಧಾನವು ಉತ್ತಮವಾಗಿ ಖಚಿತಪಡಿಸುತ್ತದೆ? ಆಪ್ಷನ್ ಎ ಪರಸ್ಪರ ಸಂಬಂಧಿತ ವಿಧಾನ, ಆಪ್ಷನ್ ಬಿ ಪ್ರಾಯೋಗಿಕ ವಿಧಾನ, ಆಪ್ಷನ್ ಸಿ ಕೇಸ್ ಸ್ಟಡಿ ವಿಧಾನ, ಆಪ್ಷನ್ ಡಿ ವಿವರಣಾತ್ಮಕ ಸಮೀಕ್ಷೆ. ಎಸ್, ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಎಕ್ಸ್ಪೆರಿಮೆಂಟಲ್ ಮೆಥಡ್, ಪ್ರಾಯೋಗಿಕ ವಿಧಾನ. ಕ್ವೆಶ್ಚನ್ ನಂಬರ್ 15. ವಿಚ್ ಆಫ್ ದ ಫಾಲೋವಿಂಗ್ ಬಿಲಾಂಗ್ಸ್ ಟು ದಿ category of true experimental design? So the right answer is option C, B and D only. Two group randomized subject post test only design, then randomized group pre-test post test design. ಕೆಳಗಿನವುಗಳಲ್ಲಿ ಯಾವುದು ನಿಜವಾದ ಪ್ರಾಯೋಗಿಕ ವಿನ್ಯಾಸದ ವರ್ಗಕ್ಕೆ ಸೇರಿದೆ? ಆಪ್ಷನ್ ಸಿ, ಬಿ ಆ್ಯಂಡ್ ಡಿ ಮಾತ್ರ. ಎರಡು ಗುಂಪು ಯಾದೃಚ್ಛಿಕ ವಿಷಯ ಪೋಸ್ಟ್ಗಳು ವಿನ್ಯಾಸವನ್ನು ಮಾತ್ರ ಪರೀಕ್ಷಿಸುತ್ತವೆ, ಮತ್ತು ಯಾದೃಚ್ಛಿಕ ಗುಂಪು ಪರೀಕ್ಷಾ ನಂತರದ ವಿನ್ಯಾಸ. ಕ್ವೆಶ್ಚನ್ ನಂಬರ್ 16. ವಾಟ್ ಸೋರ್ಸಸ್ ಕಾಂಟ್ರಿಬ್ಯೂಟ್ ಟು ಥಿಯರಿ ಜನರೇಷನ್ ಇನ್ ದ ಇಂಡಕ್ಟಿವ್ ಅಪ್ರೋಚ್? ಆಪ್ಷನ್ ಎ ಸಿಂಪಲ್ ಅಬ್ಸರ್ವೇಷನ್, ಆಪ್ಷನ್ ಬಿ ಕಂಡಕ್ಟೆಡ್ ರಿಸರ್ಚ್, ಆಪ್ಷನ್ ಸಿ ಪೀಲ್ಡ್ ನೋಟ್ಸ್, ಆಪ್ಷನ್ ಡಿ ಪ್ರೀವಿಯಸ್ ಥಿಯರಿ. ಪ್ರಚೋದಕ ವಿಧಾನದಲ್ಲಿ ಸಿದ್ಧಾಂತದ ಉತ್ಪಾದನೆಗೆ ಯಾವ ಮೂಲಗಳು ಕೊಡುಗೆ ನೀಡುತ್ತವೆ? ಆಪ್ಷನ್ ಎ ಸರಳ ಅವಲೋಕನ, ಆಪ್ಷನ್ ಬಿ ಸಂಶೋಧನೆ ನಡೆಸಿದವರು, ಆಪ್ಷನ್ ಸಿ ಕ್ಷೇತ್ರ ಟಿಪ್ಪಣಿಗಳು, ಆಪ್ಷನ್ ಡಿ ಹಿಂದಿನ ಸಿದ್ಧಾಂತ. ಎಸ್, ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಕಂಡಕ್ಟೆಡ್ ರಿಸರ್ಚ್, ಸಂಶೋಧನೆ ನಡೆಸಿದವರು. ಕ್ವೆಶ್ಚನ್ ನಂಬರ್ 17. ವಾಟ್ ಈಸ್ ದ ಟರ್ಮ್ ಫಾರ್ ದ ಸ್ಟ್ರಕ್ಚರ್ಡ್ ಅಬ್ಸರ್ವೇಷನ್ ಆಫ್ ಎನ್ ಇಂಡಿವಿಜುವಲ್ ಓವರ್ ಅ ಪ್ರೀಡಿಟರ್ಮೈನ್ಡ್ ಟೈಮ್? ಆಪ್ಷನ್ ಎ ಫೋಕಸ್ ಸ್ಯಾಂಪ್ಲಿಂಗ್, ಆಪ್ಷನ್ ಬಿ ಅಬ್ಸರ್ವ್ಡ್ ಸ್ಯಾಂಪ್ಲಿಂಗ್, ಆಪ್ಷನ್ ಸಿ ರ್ಯಾಂಡಮ್ ಸ್ಯಾಂಪ್ಲಿಂಗ್, ಆಪ್ಷನ್ ಡಿ ಪರ್ಪೋಸಿವ್ ಸ್ಯಾಂಪ್ಲಿಂಗ್. ಪೂರ್ವ ನಿರ್ಧರಿತ ಕಾಲಾವಧಿಯಲ್ಲಿ
ಒಬ್ಬ ವ್ಯಕ್ತಿಯ ರಚನಾತ್ಮಕ ಅವಲೋಕನಕ್ಕೆ ಯಾವ ಪದವಿದೆ? ಆಪ್ಷನ್ ಎ ಫೋಕಸ್ ಸ್ಯಾಂಪ್ಲಿಂಗ್, ಆಪ್ಷನ್ ಬಿ ಗಮನಿಸಿದ ಮಾದರಿ, ಆಪ್ಷನ್ ಸಿ ಯಾದೃಚ್ಛಿಕ ಮಾದರಿ, ಆಪ್ಷನ್ ಡಿ ಪರ್ಪಸಿವ್ ಸ್ಯಾಂಪ್ಲಿಂಗ್. Yes, here the right answer is option A. Focus sampling is the right answer. Question number 18. In ethnographic research, the research immerses themselves in a dash for an extended period. Option A. Philosophical discourse. Option B. Political campaign. Option C. Financial transaction. Option D. Social setting. ಜನಾಂಗಶಾಸ್ತ್ರೀಯ ಸಂಶೋಧನೆಯಲ್ಲಿ ಸಂಶೋಧಕನು ದೀರ್ಘಕಾಲದವರೆಗೆ ಡ್ಯಾಶ್ನಲ್ಲಿ ಮುಳುಗುತ್ತಾನೆ. ಆಪ್ಷನ್ ಎ ತಾತ್ವಿಕ ಪ್ರವಚನ, ಆಪ್ಷನ್ ಬಿ ರಾಜಕೀಯ ಪ್ರಚಾರ, ಆಪ್ಷನ್ ಸಿ ಹಣಕಾಸಿನ ವಹಿವಾಟ, ಆಪ್ಷನ್ ಡಿ ಸಾಮಾಜಿಕ ಸನ್ನಿವೇಶ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಸಾಮಾಜಿಕ ಸನ್ನಿವೇಶ, ಸೋಷಿಯಲ್ ಸೆಟ್ಟಿಂಗ್. ಕ್ವೆಶ್ಚನ್ ನಂಬರ್ 19. ಇಂಟರ್ವ್ಯೂ ವಿತ್ ಅ ಡಿಟೇಲ್ಡ್ ಸ್ಟ್ಯಾಂಡರ್ಡೈಸ್ಡ್ ಶೆಡ್ಯೂಲ್ ಈಸ್ ಕಾಲ್ಡ್. ಆಪ್ಷನ್ ಎ ಕ್ಲಿನಿಕಲ್ ಇಂಟರ್ವ್ಯೂ, ಆಪ್ಷನ್ ಬಿ ಸ್ಟ್ರಕ್ಚರಲ್ ಇಂಟರ್ವ್ಯೂ, ಆಪ್ಷನ್ ಸಿ ಗ್ರೂಪ್ ಇಂಟರ್ವ್ಯೂ, ಆಪ್ಷನ್ ಡಿ ಡೈರೆಕ್ಟ್ ಇಂಟರ್ವ್ಯೂ. ವಿವರವಾದ ಪ್ರಮಾಣಿತ ವೇಳಾಪಟ್ಟಿಯೊಂದಿಗೆ ಸಂದರ್ಶನವನ್ನು ಏನಂತ ಕರೆಯಲಾಗ್ತದೆ? ಆಪ್ಷನ್ ಎ ಕ್ಲಿನಿಕಲ್ ಸಂದರ್ಶನ, ಆಪ್ಷನ್ ಬಿ ರಚನಾತ್ಮಕ ಸಂದರ್ಶನ, ಆಪ್ಷನ್ ಸಿ ಗುಂಪು ಸಂದರ್ಶನ, ಆಪ್ಷನ್ ಡಿ ನೇರ ಸಂದರ್ಶನ. ಎಸ್, ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಸ್ಟ್ರಕ್ಚರಲ್ ಇಂಟರ್ವ್ಯೂ, ರಚನಾತ್ಮಕ ಸಂದರ್ಶನ. Question number 20. When in a process of reasoning observation is followed by theory, hypothesis and interpretation, that approach to research is known as formulative, standardized, inductive, detective. ತಾರ್ಕಿಕ ಅವಲೋಕನದ ಪ್ರಕ್ರಿಯೆಯಲ್ಲಿ ಸಿದ್ಧಾಂತ, ವ್ಯಾಖ್ಯಾನದಲ್ಲಿ ಊಹೆಗಳು ಅನುಸರಿಸಿದಾಗ ಸಂಶೋಧನೆಯ ಆ ವಿಧಾನವನ್ನು ಡ್ಯಾಶ್ ಎಂದು ಕರೆಯಲಾಗ್ತದೆ. ಆಪ್ಷನ್ ಎ ಸೂತ್ರೀಕರಣ, ಆಪ್ಷನ್ ಬಿ ಪ್ರಮಾಣೀಕರಿಸಲಾಗಿದೆ, ಆಪ್ಷನ್ ಸಿ ಇಂಡಕ್ಟಿವ್, ಆಪ್ಷನ್ ಡಿ ಡಿಟೆಕ್ಟಿವ್. ಎಸ್, ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಇಂಡಕ್ಟಿವ್. Question number 21. Given below are two statements. Statement 1. Researchers in history are myth makers. Of statement 2. Various movements in social history, new history have provided new narratives for history researchers. So four statements are given here. The right answer is option A. Both statement 1 and 2 are correct. ಇಲ್ಲಿ ಎರಡು ಹೇಳಿಕೆಗಳನ್ನು ನೀಡಿದ್ದಾರೆ. ಹೇಳಿಕೆ 1, ಇತಿಹಾಸದ ಸಂಶೋಧಕರು ಪುರಾಣ ತಯಾರಕರು. ಹೇಳಿಕೆ 2, ಸಾಮಾಜಿಕ ಇತಿಹಾಸದ ವಿವಿಧ ಚಳುವಳಿಗಳು ಹೊಸ ಇತಿಹಾಸವು ಇತಿಹಾಸ ಸಂಶೋಧಕರಿಗೆ ಹೊಸ ನಿರೂಪಣೆಗಳನ್ನು ಒದಗಿಸಿದೆ. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಹೇಳಿಕೆ 1 ಮತ್ತು 2 ಸರಿಯಾಗಿವೆ. ಕ್ವೆಶ್ಚನ್ ನಂಬರ್ 22. ಅಕಾರ್ಡಿಂಗ್ ಟು ದ ವಿಮ್ಮರ್ ಆ್ಯಂಡ್ ಡೊಮಿನಿಕ್, the sequential steps in content analysis are. The right answer is option D. First one is code analysis and draw inferences from collected data. First one is identifying the unit of analysis and construction of categories. Next one is code analysis and draw inferences from the collected data. Next, formulation of research question or hypothesis by the researcher. Next, defining the population. The last one is selection of appropriate sample. ವಿಮ್ಮರ್ ಮತ್ತು ಡೊಮಿನಿಕ್ ಅವರ ಪ್ರಕಾರ ವಿಷಯ ವಿಶ್ಲೇಷಣೆಯ ಅನುಕ್ರಮ ಹಂತಗಳು. ಸೊ ಆಪ್ಷನ್ ಸಿ ಯಲ್ಲಿ ಸರಿಯಾಗಿದೆ, ಆಪ್ಷನ್ ಡಿ ಯಲ್ಲಿ ಸರಿಯಾಗಿದೆ. ಕ್ವೆಶ್ಚನ್ ನಂಬರ್ 23. ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಲಾಂಜಿಟ್ಯೂಡ್ನಲ್ ಸ್ಟಡೀಸ್ ಆರ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಸಿ, ಡಿ ಆ್ಯಂಡ್ ಇ ಓನ್ಲಿ. ಪ್ರೊವೈಡ್ ಆಲ್ಟರ್ನೇಟಿವ್ಸ್ ಚಾಯ್ಸಸ್, allow insight into the time order of variable, focus on individual or institutional development. ರೇಖಾಂಶ ಅಧ್ಯಯನದ ಅಂದರೆ ಲಾಂಜಿಟ್ಯೂಡ್ನಲ್ ಸ್ಟಡಿ ಗುಣಲಕ್ಷಣಗಳು ಪರ್ಯಾಯ ಆಯ್ಕೆಗಳನ್ನು ಒದಗಿಸುತ್ತದೆ, ವೇರಿಯೇಬಲ್ನ ಸಮಯ ಕ್ರಮದ ಬಗ್ಗೆ ಒಳನೋಟವನ್ನು ಅನುಮತಿಸುತ್ತದೆ, ವೈಯಕ್ತಿಕ ಅಥವಾ ಸಾಂಸ್ಥಿಕ ಅಭಿವೃದ್ಧಿಯತ್ತ ಗಮನವನ್ನು ಹರಿಸುತ್ತದೆ. ಕ್ವೆಶ್ಚನ್ ನಂಬರ್ 24. ಅನಲೈಟಿಕ್ ಇಂಡಕ್ಷನ್ ಈಸ್ ಅ ಮೆಥಡ್ ಆಫ್. Option B is the right answer. A, B and C. Systematic interpretation of events, generating hypothesis, testing hypothesis. ವಿಶ್ಲೇಷಣಾತ್ಮಕ ಪ್ರಚೋದನೆಯು ಸರಿಯಾದ ಉತ್ತರ ಆಪ್ಷನ್ ಬಿ. ಒಂದು ವಿಧಾನವಾಗಿ ಘಟನೆಗಳ ವ್ಯವಸ್ಥಿತ ಒಂದು ವಿಧಾನವಾಗಿದೆ. ಊಹೆಯನ್ನು ರಚಿಸಲಾಗುತ್ತದೆ. ಪರೀಕ್ಷೆಯ ಸಿದ್ಧಾಂತ. Question number 25. Sometimes subjects who know that they are in the control group may work hard to excel against the experimental group. Such a phenomena is known as compensatory rivalry, controlled competition,
ಇನ್ಸ್ಪೈರೇಷನಲ್ ಇನ್ಫ್ಲೂಯೆನ್ಸ್, ಮೋಟಿವೇಶನಲ್ ಕಂಟೆಸ್ಟ್. ಕೆಲವೊಮ್ಮೆ ತಾವು ನಿಯಂತ್ರಣ ಗುಂಪಿನಲ್ಲಿದ್ದೇವೆ ಎಂದು ತಿಳಿದಿರುವ ಪ್ರಯೋಗಾರ್ಥಿಗಳು ಪ್ರಾಯೋಗಿಕ ಗುಂಪಿನ ವಿರುದ್ಧ ಉತ್ತಮ ಸಾಧನೆ ಮಾಡಲು ಶ್ರಮಿಸಬಹುದು. ಅಂತಹ ವಿದ್ಯಮಾನವನ್ನ ಏನಂತ ಕರಿತೀವಿ? ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ, ಕಾಂಪೆನ್ಸೇಟರಿ ರೈವಲ್ರಿ, ಪರಿಹಾರಾತ್ಮಕ ಪೈಪೋಟಿ. Question number 26. What is the term for a study in which a group of participants is observed and measured over a period of time? Longitudinal research, archival research, cross-sectional research, correlational research. ಭಾಗವಹಿಸುವವರ ಗುಂಪನ್ನು ಒಂದು ಕಾಲಾವಧಿಯಲ್ಲಿ ಗಮನಿಸುವ ಮತ್ತು ಅಳೆಯುವ ಅಧ್ಯಯನಕ್ಕೆ ಯಾವ ಪದವನ್ನು ಬಳಸ್ತೀವಿ? Longitudinal research, archival research, cross-sectional research, correlational research. The right answer is option A, longitudinal research. Question number 27. What sampling method is employed when a researcher wants to ensure that each member of the population has an equal chance of being selected in the sample? Option A, quota sampling. Option B, convenience sampling. Option C, purposive sampling. Option D, random sampling. ಜನಸಂಖ್ಯೆಯ ಪ್ರತಿಯೊಬ್ಬ ಸದಸ್ಯನು ಮಾದರಿಯಲ್ಲಿ ಆಯ್ಕೆಯಾಗಲು ಸಮಾನ ಅವಕಾಶವನ್ನು ಹೊಂದಿದ್ದಾನೆ ಎಂದು ಖಚಿತಪಡಿಸಿಕೊಳ್ಳಲು ಸಂಶೋಧಕರು ಬಯಸಿದಾಗ ಯಾವ ಮಾದರಿ ವಿಧಾನವನ್ನು ಬಳಸಲಾಗುತ್ತದೆ? ಆಪ್ಷನ್ ಎ, ಕೋಟಾ ಮಾದರಿ. ಆಪ್ಷನ್ ಬಿ, ಅನುಕೂಲಕರ ಮಾದರಿ. ಆಪ್ಷನ್ ಸಿ, ಪರ್ಪೋಸಿವ್ ಸ್ಯಾಂಪ್ಲಿಂಗ್. ಆಪ್ಷನ್ ಡಿ, ಯಾದೃಚ್ಛಿಕ ಮಾದರಿ. ಎಸ್, ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ, ರ್ಯಾಂಡಮ್ ಸ್ಯಾಂಪ್ಲಿಂಗ್, ಯಾದೃಚ್ಛಿಕ ಮಾದರಿ. ಕ್ವೆಶ್ಚನ್ ನಂಬರ್ 28. In bibliographies and footnotes, researchers sometimes use the abbreviation TR, which stands for. ಗ್ರಂಥ ಸೂಚಿಗಳು ಮತ್ತು ಅಡಿ ಟಿಪ್ಪಣಿಗಳಲ್ಲಿ ಸಂಶೋಧಕರು ಕೆಲವೊಮ್ಮೆ TR ಎಂಬ ಸಂಕ್ಷಿಪ್ತ ಪದವನ್ನು ಬಳಸ್ತಾರೆ. ಇದು ಏನನ್ನ ಸೂಚಿಸುತ್ತದೆ? ಆಪ್ಷನ್ ಎ, ಟ್ರಾನ್ಸಿಟ್. ಆಪ್ಷನ್ ಬಿ, ಟ್ರಾನ್ಸ್ಪೋರ್ಟೆಡ್. ಆಪ್ಷನ್ ಸಿ, ಟ್ರಾನ್ಸ್ಲೇಟೆಡ್. ಆಪ್ಷನ್ ಡಿ, ಟ್ರಾನ್ಸ್ಕ್ರಿಪ್ಟ್. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, ಟ್ರಾನ್ಸ್ಲೇಟೆಡ್. Question number 29. In reports and manuscripts, researchers sometimes use the abbreviation FN, which stands for. ವರದಿಗಳು ಹಸ್ತಪ್ರತಿಗಳಲ್ಲಿ ಸಂಶೋಧಕರು ಕೆಲವೊಮ್ಮೆ FN ಎಂಬ ಸಂಕ್ಷಿಪ್ತ ಪದವನ್ನು ಬಳಸ್ತಾರೆ. ಇದು ಏನನ್ನು ಸೂಚಿಸುತ್ತದೆ? ಆಪ್ಷನ್ ಎ, ಫಿಗರ್ ನಂಬರ್. ಆಪ್ಷನ್ ಬಿ, ಫಾಲೋವಿಂಗ್ ನಂಬರ್. ಆಪ್ಷನ್ ಸಿ, ಫೈನಲ್ ನೋಟ್. ಆಪ್ಷನ್ ಡಿ, ಫುಟ್ ನೋಟ್. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ, ಫುಟ್ ನೋಟ್. Question number 30. The requirement in research that stipulates researchers must not disclose to participants the nature of their participation in the research or any associated risk is known as. ಸಂಶೋಧನೆಯಲ್ಲಿ ಸಂಶೋಧಕರು ಭಾಗವಹಿಸುವವರ ಭಾಗವಹಿಸುವಿಕೆಯ ಸ್ವರೂಪವನ್ನು ಅಥವಾ ಯಾವುದೇ ಸಂಬಂಧಿತ ಅಪಾಯಗಳನ್ನು ಬಹಿರಂಗಪಡಿಸಬಾರದು ಎಂದು ಸೂಚಿಸುವ ಸಂಶೋಧನೆಯ ಅವಶ್ಯಕತೆಯನ್ನು ಹೀಗೆ ಕರೆಯಲಾಗುತ್ತದೆ: ಅನಾನಿಮಿಟಿ, ಕಾನ್ಫಿಡೆನ್ಷಿಯಾಲಿಟಿ, informed consent, coercion. The right answer is option C, informed consent, ಮಾಹಿತಿಯುತ ಸಮ್ಮತಿ. Question number 31. In data processing, what does the abbreviation SAP stand for? ಡೇಟಾ ಸಂಸ್ಕರಣೆಯಲ್ಲಿ SAP ಎಂಬ ಸಂಕ್ಷೇಪಣವು ಏನನ್ನು ಸೂಚಿಸುತ್ತದೆ? 4 options are given here. The right answer is option A, systems, applications, products. Question number 32. The issue of research ethics may be considered pertinent at which stage of research? Option A, at the stage of problem formulation and its definition. Option B, at the stage of defining the population of research. Option C, at the stage of data collection and interpretation. Option D, at the stage of reporting the findings. ಸಂಶೋಧನೆಯ ಯಾವ ಹಂತದಲ್ಲಿ ಸಂಶೋಧನಾ ನೀತಿಶಾಸ್ತ್ರ ಸಮಸ್ಯೆಯನ್ನು ಪ್ರಸ್ತುತವೆಂದು ಪರಿಗಣಿಸಬಹುದು? ಆಪ್ಷನ್ ಎ, ಸಮಸ್ಯೆ ಸೂತ್ರೀಕರಣ ಮತ್ತು ಅದರ ವ್ಯಾಖ್ಯಾನದ ಹಂತದಲ್ಲಿ. ಆಪ್ಷನ್ ಬಿ, ಸಂಶೋಧನೆಯ ಜನಸಂಖ್ಯೆಯನ್ನು ವ್ಯಾಖ್ಯಾನಿಸುವ ಹಂತದಲ್ಲಿ. ಆಪ್ಷನ್ ಸಿ, ಡೇಟಾ ಸಂಗ್ರಹಣೆ ಮತ್ತು ವ್ಯಾಖ್ಯಾನದ ಹಂತದಲ್ಲಿ. ಆಪ್ಷನ್ ಡಿ, ಸಂಶೋಧನೆಗಳನ್ನು ವರದಿ ಮಾಡುವ ಹಂತದಲ್ಲಿ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಅಟ್ ದ ಸ್ಟೇಜ್ ಆಫ್ ರಿಪೋರ್ಟಿಂಗ್ ದ ಫೈಂಡಿಂಗ್ಸ್. ಸಂಶೋಧನೆಗಳನ್ನು ವರದಿ ಮಾಡುವ ಹಂತದಲ್ಲಿ. ಕ್ವೆಶ್ಚನ್ ನಂಬರ್ 33. The conclusions or findings of which type of research cannot be generalized to other situations? Option A, historical research. Option B, descriptive research. Option C, experimental research. Option D, causal comparative research. ಯಾವ ರೀತಿಯ ಸಂಶೋಧನೆಯ ತೀರ್ಮಾನಗಳು ಮತ್ತು ಆವಿಷ್ಕಾರಗಳನ್ನು ಇತರ ಸಂದರ್ಭಗಳಲ್ಲಿ ಸಾಮಾನ್ಯೀಕರಿಸಲಾಗುವುದಿಲ್ಲ? ಆಪ್ಷನ್ ಎ, ಐತಿಹಾಸಿಕ ಸಂಶೋಧನೆ. ಆಪ್ಷನ್ ಬಿ, ವಿವರಣಾತ್ಮಕ ಸಂಶೋಧನೆ. ಆಪ್ಷನ್ ಸಿ, ಪ್ರಾಯೋಗಿಕ ಸಂಶೋಧನೆ. ಆಪ್ಷನ್ ಡಿ, ಕಾರಣ ತುಲನಾತ್ಮಕ ಸಂಶೋಧನೆ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಡಿಸ್ಕ್ರಿಪ್ಟಿವ್ ರಿಸರ್ಚ್, ವಿವರಣಾತ್ಮಕ ಸಂಶೋಧನೆ.
Question number 34. When academicians are called to deliver lecture or presentations to an audience on certain topics or a set of topics of educational nature, it is called training program, seminar, workshop, symposium. ಕೆಲವು ವಿಷಯಗಳು ಅಥವಾ ಶೈಕ್ಷಣಿಕ ಸ್ವರೂಪದ ವಿಷಯಗಳ ಒಂದು ಸೆಟ್ ಕುರಿತು ಪ್ರೇಕ್ಷಕರಿಗೆ ಉಪನ್ಯಾಸ ಅಥವಾ ಪ್ರಸ್ತುತಿಗಳನ್ನು ನೀಡಲು ಶಿಕ್ಷಣ ತಜ್ಞರನ್ನು ಕರೆಸಿದಾಗ ಇದನ್ನು ಏನಂತ ಕರೆಯಲಾಗುತ್ತೆ? ಆಪ್ಷನ್ ಎ ತರಬೇತಿ ಕಾರ್ಯಕ್ರಮ, ಆಪ್ಷನ್ ಬಿ ಸೆಮಿನಾರ್, ಆಪ್ಷನ್ ಸಿ ಕಾರ್ಯಾಗಾರ, ಆಪ್ಷನ್ ಡಿ ವಿಚಾರ ಸಂಕಿರಣ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ ಸೆಮಿನಾರ್. Question number 35. The problem of research ethics is concerned with which aspect of research activities? Option A, following the prescribed format of a thesis. Option B, data analysis through qualitative or quantitative technique. Option C, defining the population of research. Option D, evidence based research report. ಸಂಶೋಧನಾ ನೀತಿಶಾಸ್ತ್ರದ ಸಮಸ್ಯೆಯು ಸಂಶೋಧನಾ ಚಟುವಟಿಕೆಗಳ ಯಾವ ಅಂಶಕ್ಕೆ ಸಂಬಂಧಿಸಿದೆ? ಆಪ್ಷನ್ ಎ ಪ್ರಬಂಧದ ನಿಗದಿತ ಸ್ವರೂಪವನ್ನು ಅನುಸರಿಸಿ. ಆಪ್ಷನ್ ಬಿ ಗುಣಾತ್ಮಕ ಅಥವಾ ಪರಿಮಾಣಾತ್ಮಕ ತಂತ್ರಗಳ ಮೂಲಕ ಡೇಟಾ ವಿಶ್ಲೇಷಣೆ. ಆಪ್ಷನ್ ಸಿ ಸಂಶೋಧನೆಯ ಜನಸಂಖ್ಯೆಯನ್ನು ವ್ಯಾಖ್ಯಾನಿಸುವುದು. ಆಪ್ಷನ್ ಡಿ ಪುರಾವೆ ಆಧಾರಿತ ಸಂಶೋಧನಾ ವರದಿ. ಎಸ್, ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ, ಎವಿಡೆನ್ಸ್ ಬೇಸ್ಡ್ ರಿಸರ್ಚ್ ರಿಪೋರ್ಟಿಂಗ್, ಪುರಾವೆ ಆಧಾರಿತ ಸಂಶೋಧನಾ ವರದಿ. Question number 36. Which one of the following is a non-probability sampling? Simple random sampling, purposive sampling, systematic sampling, stratified sampling. ಕೆಳಗಿನವುಗಳಲ್ಲಿ ಯಾವುದು ಸಂಭವನೀಯತೆ ಅಲ್ಲದ ಮಾದರಿಯಾಗಿದೆ? ಆಪ್ಷನ್ ಎ ಸರಳ ಯಾದೃಚ್ಛಿಕ ಮಾದರಿ, ಆಪ್ಷನ್ ಬಿ ಉದ್ದೇಶಪೂರ್ವಕ ಮಾದರಿ, ಆಪ್ಷನ್ ಸಿ ವ್ಯವಸ್ಥಿತ ಮಾದರಿ, ಆಪ್ಷನ್ ಡಿ ಶ್ರೇಣೀಕೃತ ಮಾದರಿ. ಎಸ್, ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ ಸ್ಟ್ರಾಟಿಫೈಡ್ ಸ್ಯಾಂಪ್ಲಿಂಗ್ ಮೆಥಡ್, ಶ್ರೇಣೀಕೃತ ಮಾದರಿ. Question number 37. Recording of dash in qualitative research is called as memoing. Reflective notes, memory notes, understanding notes, research notes. ಗುಣಾತ್ಮಕ ಸಂಶೋಧನೆಯಲ್ಲಿ ಡ್ಯಾಶ್ ರೆಕಾರ್ಡಿಂಗ್ ಅನ್ನು ಮೆಮೋಯಿಂಗ್ ಎಂದು ಕರೆಯಲಾಗುತ್ತದೆ. ಆಪ್ಷನ್ ಎ ಪ್ರತಿಫಲಿತ ಟಿಪ್ಪಣಿಗಳು, ಆಪ್ಷನ್ ಬಿ ಮೆಮೊರಿ ಟಿಪ್ಪಣಿಗಳು, ಆಪ್ಷನ್ ಸಿ ಟಿಪ್ಪಣಿಗಳನ್ನು ಅರ್ಥ ಮಾಡಿಕೊಳ್ಳುವುದು, ಆಪ್ಷನ್ ಡಿ ಸಂಶೋಧನಾ ಟಿಪ್ಪಣಿಗಳು. ಎಸ್, ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ ರಿಫ್ಲೆಕ್ಟಿವ್ ನೋಟ್ಸ್, ಪ್ರತಿಫಲಿತ ಟಿಪ್ಪಣಿಗಳು. Question number 38. Standard of research journal is decided on. Option A publisher, option B impact factor, option C citation index, option D printing of the journal. Standard of research journal ಅನ್ನು ನಿರ್ಧರಿಸಲಾಗಿದೆ. ಆಪ್ಷನ್ ಎ ಪ್ರಕಾಶಕರು, ಆಪ್ಷನ್ ಬಿ ಪ್ರಭಾವದ ಅಂಶ, ಆಪ್ಷನ್ ಸಿ ಉಲ್ಲೇಖ ಸೂಚ್ಯಾಂಕ, ಆಪ್ಷನ್ ಡಿ ಪತ್ರಿಕೆಯ ಮುದ್ರಣ. ಸ್ಟ್ಯಾಂಡರ್ಡ್ ಆಫ್ ರಿಸರ್ಚ್ ಜರ್ನಲ್ ಇಟ್ ಈಸ್ ಡಿಸೈಡೆಡ್ ಆನ್ ಇಂಪ್ಯಾಕ್ಟ್ ಫ್ಯಾಕ್ಟರ್. ಯಾವುದೇ ಒಂದು ಜರ್ನಲ್ನ ಸ್ಟ್ಯಾಂಡರ್ಡ್ ಅನ್ನ ಆ ಪ್ರಭಾವದ ಅಂಶದ ಮೇಲೆ ನಿರ್ಧಾರ ಮಾಡಲಾಗುತ್ತೆ. ಕ್ವೆಶ್ಚನ್ ನಂಬರ್ 39. A variable academic achievement will be measured on. ವೇರಿಯೇಬಲ್ ಶೈಕ್ಷಣಿಕ ಸಾಧನೆಯನ್ನು ಡ್ಯಾಶ್ ರಿಂದ ಅಳೆಯಲಾಗುತ್ತದೆ. ಆಪ್ಷನ್ ಎ ನಾಮಿನಲ್, ಆಪ್ಷನ್ ಬಿ ಇಂಟರ್ವಲ್, ಆಪ್ಷನ್ ಸಿ ರೇಷಿಯೋ, ಆಪ್ಷನ್ ಡಿ ಆರ್ಡಿನಲ್. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ ಆರ್ಡಿನಲ್. ಕ್ವೆಶ್ಚನ್ ನಂಬರ್ 40. A research paper is based on ಪ್ರೈಮರಿ ಡೇಟಾ, ಸೆಕೆಂಡರಿ ಡೇಟಾ, ಡಿಸ್ಕ್ರಿಪ್ಟಿವ್ ಡೇಟಾ. ಒಂದು ಸಂಶೋಧನಾ ಪ್ರಬಂಧ ಯಾವುದನ್ನು ಆಧರಿಸಿದೆ? ಪ್ರಾಥಮಿಕ ಡೇಟಾ, ದ್ವಿತೀಯ ಡೇಟಾ, ವಿವರಣಾತ್ಮಕ ಡೇಟಾ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, ಪ್ರೈಮರಿ ಡೇಟಾ ಆ್ಯಂಡ್ ಸೆಕೆಂಡರಿ ಡೇಟಾ ಆರ್ ಕರೆಕ್ಟ್ ಆನ್ಸರ್. ಪ್ರಾಥಮಿಕ ದತ್ತಾಂಶ ಮತ್ತು ದ್ವಿತೀಯ ದತ್ತಾಂಶ ಸರಿಯಾಗಿದೆ. ಕ್ವೆಶ್ಚನ್ ನಂಬರ್ 41. ವಿಚ್ ಇಸ್ ದ ಮೇನ್ ಆಬ್ಜೆಕ್ಟಿವ್ ಆಫ್ ರಿಸರ್ಚ್? ಆಪ್ಷನ್ ಎ ಟು ರಿವ್ಯೂ ದ ಲಿಟರೇಚರ್, ಆಪ್ಷನ್ ಬಿ ಟು ಸಮರೈಸ್ ವಾಟ್ ಈಸ್ ಆಲ್ರೆಡಿ ನೋನ್, option C to get an academic degree, option D to discover new facts or to make fresh interpretation of known facts. ಸಂಶೋಧನೆಯ ಮುಖ್ಯ ಉದ್ದೇಶ ಆಪ್ಷನ್ ಎ ಸಾಹಿತ್ಯವನ್ನು ಪರಿಶೀಲಿಸುವುದು, ಆಪ್ಷನ್ ಬಿ ಈಗಾಗಲೇ ತಿಳಿದಿರುವುದನ್ನು ಸಂಕ್ಷಿಪ್ತವಾಗಿ ಹೇಳುವುದು, ಆಪ್ಷನ್ ಸಿ ಶೈಕ್ಷಣಿಕ ಪದವಿಯನ್ನು ಪಡೆಯಲು, ಆಪ್ಷನ್ ಡಿ ಹೊಸ ಸತ್ಯಗಳನ್ನು ಅನ್ವೇಷಿಸಲು ಅಥವಾ ತಿಳಿದಿರುವ ಸಂಗತಿಗಳ ತಾಜಾ ವ್ಯಾಖ್ಯಾನವನ್ನು ಮಾಡಲು. ಎಸ್, ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ. ದ ಮೇನ್ ಆಬ್ಜೆಕ್ಟಿವ್ ಆಫ್ ರಿಸರ್ಚ್ ಇಸ್ to discover new facts or to make fresh interpretation of known facts. ಸಂಶೋಧನೆಯ ಮುಖ್ಯ ಉದ್ದೇಶ ಹೊಸ ಸತ್ಯಗಳನ್ನು ಅನ್ವೇಷಿಸಲು ಮತ್ತು ತಿಳಿದಿರುವ ಸಂಗತಿಗಳ ತಾಜಾ ವ್ಯಾಖ್ಯಾನವನ್ನು ಮಾಡಲು. ಕ್ವೆಶ್ಚನ್ ನಂಬರ್ 42. When planning to do as social research, it is better to option A approach the topic with an open mind, option B do a pilot study before getting stuck into it, option C be familiar with literature on the topic, ಆಪ್ಷನ್ ಡಿ ಫಾರ್ಗೆಟ್ ಅಬೌಟ್ ಥಿಯರಿ ಬಿಕಾಸ್ ದಿಸ್ ಈಸ್ ಅ ವೆರಿ ಪ್ರಾಕ್ಟಿಕಲ್. ಸಾಮಾಜಿಕ ಸಂಶೋಧನೆಗಾಗಿ ಮಾಡಲು ಯೋಚಿಸುವಾಗ ಇದು ಉತ್ತಮವಾಗಿದೆ.
ಮುಕ್ತ ಮನಸ್ಸಿನಿಂದ ವಿಷಯವನ್ನು ಸಮೀಪಿಸುವುದು. ಆಪ್ಷನ್ ಬಿ ಅದರಲ್ಲಿ ಸಿಲುಕಿಕೊಳ್ಳುವ ಮೊದಲು ಪ್ರಾಯೋಗಿಕ ಅಧ್ಯಯನವನ್ನು ಮಾಡುವುದು. ಆಪ್ಷನ್ ಸಿ ವಿಷಯದ ಬಗ್ಗೆ ಸಾಹಿತ್ಯದೊಂದಿಗೆ ಪರಿಚಿತರಾಗುವುದು. ಆಪ್ಷನ್ ಡಿ ಸಿದ್ಧಾಂತವನ್ನು ಮರೆತು, ಏಕೆಂದರೆ ಇದು ತುಂಬ ಪ್ರಾಯೋಗಿಕವಾಗಿದೆ. ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, ಬಿ ಫ್ಯಾಮಿಲಿಯರ್ ವಿತ್ ಲಿಟರೇಚರ್ ಆನ್ ದ ಟಾಪಿಕ್. ವಿಷಯದ ಬಗ್ಗೆ ಸಾಹಿತ್ಯದೊಂದಿಗೆ ಪರಿಚಿತರಾಗುವುದು. ಕ್ವೆಶ್ಚನ್ ನಂಬರ್ 43. A researcher attempts to evaluate the effect of method of feeding on anxiety proneness of children. Which method of research would be appropriate? ಆತಂಕದ ಮೇಲೆ ಆಹಾರ ವಿಧಾನದ ಪರಿಣಾಮವನ್ನು ಮೌಲ್ಯಮಾಪನ ಮಾಡಲು ಸಂಶೋಧಕರು ಪ್ರಯತ್ನಿಸುತ್ತಾರೆ. ಇದಕ್ಕಾಗಿ ಯಾವ ಸಂಶೋಧನಾ ವಿಧಾನ ಸೂಕ್ತವಾಗಿದೆ? ಆಪ್ಷನ್ ಎ ಕೇಸ್ ಸ್ಟಡಿ ಮೆಥಡ್, ಆಪ್ಷನ್ ಬಿ ಎಕ್ಸ್ಪೀರಿಮೆಂಟಲ್ ಮೆಥಡ್, ಆಪ್ಷನ್ ಸಿ ಎಕ್ಸ್ ಪೋಸ್ಟ್ ಫ್ಯಾಕ್ಟೋ ಮೆಥಡ್, ಆಪ್ಷನ್ ಡಿ ಸರ್ವೆ ಮೆಥಡ್. Yes, here the right answer is option C, ex post facto method. Question number 44. An example of scientific knowledge is option A, authority of the prophet or great man, option B, social traditions and customs, option C, religious scriptures, option D, laboratory and field experiments. ವೈಜ್ಞಾನಿಕ ಜ್ಞಾನದ ಒಂದು ಉದಾಹರಣೆ. So the right answer is option C, religious scriptures. ಧಾರ್ಮಿಕ ಗ್ರಂಥಗಳು ವೈಜ್ಞಾನಿಕ ಜ್ಞಾನದ ಉದಾಹರಣೆಗಳಾಗಿವೆ. ಕ್ವೆಶ್ಚನ್ ನಂಬರ್ 45. ದ ಡ್ಯಾಶ್ ಆಫ್ ಎ ರಿಸರ್ಚ್ ಆರ್ಟಿಕಲ್ ಈಸ್ ಪ್ಲೇಸ್ಡ್ ನಿಯರ್ ಇಟ್ಸ್ ಬಿಗಿನಿಂಗ್. ಸಮರಿ, ಅಬ್ಸ್ಟ್ರಾಕ್ಟ್, ಸಿನಾಪ್ಸಿಸ್, ಪ್ರಿಪೇಸ್. ಸಂಶೋಧನಾ ಲೇಖನದ ಡ್ಯಾಶ್ ಅನ್ನೋದರ ಪ್ರಾರಂಭದ ಬಳಿ ಇರಿಸಲಾಗಿದೆ. ಸಾರಾಂಶ, ಅಮೂರ್ತ, ಸಾರಾಂಶ, ಮುನ್ನುಡಿ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಅಬ್ಸ್ಟ್ರಾಕ್ಟ್. Question number 46. A research problem is primarily chosen depending upon its relevance, available funds, interest of the researcher, availability of literature. ಸಂಶೋಧನಾ ಸಮಸ್ಯೆಯನ್ನು ಪ್ರಾಥಮಿಕವಾಗಿ ಯಾವುದರ ಆಧಾರದ ಮೇಲೆ ಆಯ್ಕೆ ಮಾಡಲಾಗುತ್ತೆ? ಆಪ್ಷನ್ ಎ ಅದರ ಪ್ರಸ್ತುತತೆ, ಆಪ್ಷನ್ ಬಿ ಲಭ್ಯವಿರುವ ನಿಧಿಗಳು, ಆಪ್ಷನ್ ಸಿ ಸಂಶೋಧಕರ ಆಸಕ್ತಿ, ಆಪ್ಷನ್ ಡಿ ಸಾಹಿತ್ಯದ ಲಭ್ಯತೆ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ಇಟ್ಸ್ ರೆಲೆವೆನ್ಸ್. ಸಂಶೋಧನಾ ಸಮಸ್ಯೆಯ ಪ್ರಸ್ತುತತೆಯ ಆಧಾರದ ಮೇಲೆ ಆಯ್ಕೆ ಮಾಡಲಾಗುತ್ತೆ. ಕ್ವೆಶ್ಚನ್ ನಂಬರ್ 47. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ದ ಮೋಸ್ಟ್ ರೀಸೆಂಟ್ ಅಂಡ್ ಡಿಪೆಂಡೆಬಲ್ ಸೋರ್ಸ್ ಆಫ್ ಇನ್ಫಾರ್ಮೇಶನ್ ಆನ್ ಎ ಬ್ರಾಡ್ ಸೈಂಟಿಫಿಕ್ ಟಾಪಿಕ್? ರಿಸರ್ಚ್ ಪೇಪರ್, ಬಿಬ್ಲಿಯೋಗ್ರಫಿ, ರಿವ್ಯೂ ಆರ್ಟಿಕಲ್, ನ್ಯೂ ಟೆಕ್ಸ್ಟ್ ಬುಕ್. ವಿಶಾಲವಾದ ವೈಜ್ಞಾನಿಕ ವಿಷಯದ ಕುರಿತು ಈ ಕೆಳಗಿನವುಗಳಲ್ಲಿ ಯಾವುದು ಇತ್ತೀಚಿನ ಮತ್ತು ವಿಶ್ವಾಸಾರ್ಹ ಮೂಲವಾಗಿದೆ? ಸಂಶೋಧನಾ ಲೇಖನ, ಬಿಬ್ಲಿಯೋಗ್ರಫಿ, ವಿಮರ್ಶಾ ಲೇಖನ, ಹೊಸ ಪಠ್ಯಪುಸ್ತಕ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ರಿವ್ಯೂ ಆರ್ಟಿಕಲ್. ಕ್ವೆಶ್ಚನ್ ನಂಬರ್ 48. ಇಫ್ ಒನ್ ವೇರಿಯೇಬಲ್ ಈಸ್ ಮೆಜರ್ಡ್ ಆನ್ ನಾಮಿನಲ್ ಸ್ಕೇಲ್ ಅಂಡ್ ಅದರ್ ವೇರಿಯೇಬಲ್ ಈಸ್ ಮೆಜರ್ಡ್ ಆನ್ ಇಂಟರ್ವಲ್ ಸ್ಕೇಲ್, ದ ಅಪ್ರೋಪ್ರಿಯೇಟ್ ರಿಸರ್ಚ್ ಮೆಥಡ್ ವಿಲ್ ಬಿ ಆಪ್ಷನ್ ಎ ಎಕ್ಸ್ಪೆರಿಮೆಂಟಲ್ ಮೆಥಡ್, ಆಪ್ಷನ್ ಬಿ ಕೇಸ್ ಸ್ಟಡಿ ಮೆಥಡ್, ಆಪ್ಷನ್ ಸಿ ಕ್ರಾಸ್ ಸೆಕ್ಷನಲ್ ಮೆಥಡ್, ಆಪ್ಷನ್ ಡಿ ಕೋರಿಲೇಷನ್ ಮೆಥಡ್. ಒಂದು ವೇರಿಯೇಬಲ್ ಅನ್ನು ನಾಮಮಾತ್ರದ ಪ್ರಮಾಣದಲ್ಲಿ ಅಳೆಯಲಾಗುತ್ತದೆ ಮತ್ತು ಇನ್ನೊಂದು ವೇರಿಯೇಬಲ್ ಅನ್ನು ಮಧ್ಯಂತರ ಪ್ರಮಾಣದಲ್ಲಿ ಅಳೆಯಲಾಗುತ್ತದೆ. ಸೂಕ್ತವಾದ ಸಂಶೋಧನಾ ವಿಧಾನ ಹೀಗಿರುತ್ತದೆ: ಆಪ್ಷನ್ ಎ ಪ್ರಾಯೋಗಿಕ ವಿಧಾನ, ಆಪ್ಷನ್ ಬಿ ಕೇಸ್ ಸ್ಟಡಿ ವಿಧಾನ, ಆಪ್ಷನ್ ಸಿ ಅಡ್ಡ ವಿಭಾಗದ ವಿಧಾನ, ಆಪ್ಷನ್ ಡಿ ಪರಸ್ಪರ ಸಂಬಂಧ ವಿಧಾನ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ಎಕ್ಸ್ಪೆರಿಮೆಂಟಲ್ ಮೆಥಡ್. ಪ್ರಾಯೋಗಿಕ ವಿಧಾನ ಸರಿಯಾಗಿದೆ. ಕ್ವೆಶ್ಚನ್ ನಂಬರ್ 49. ದ ಸ್ಟಡಿ ಆಫ್ ದ ಬಿಹೇವಿಯರ್ ಆಫ್ ಹ್ಯೂಮನ್ಸ್ and non-humans in the natural environment without any manipulation of variable is called option A quasi-experimental research, option B observational research, option C subjective research, option D anthropometric research. ಅಸ್ಥಿರಗಳ ಯಾವುದೇ ಕುಶಲತೆ ಇಲ್ಲದೆ ನೈಸರ್ಗಿಕ ಪರಿಸರದಲ್ಲಿ ಮಾನವರು ಮತ್ತು ಮಾನವೇತರ ನಡವಳಿಕೆಯ ಅಧ್ಯಯನವನ್ನು ಹೀಗೆ ಕರೆಯಲಾಗುತ್ತದೆ: ಆಪ್ಷನ್ ಎ ಅರೆ ಪ್ರಾಯೋಗಿಕ ಸಂಶೋಧನೆ, ಆಪ್ಷನ್ ಬಿ ಅವಲೋಕನಾತ್ಮಕ ಸಂಶೋಧನೆ, ಆಪ್ಷನ್ ಸಿ ವ್ಯಕ್ತಿನಿಷ್ಠ ಸಂಶೋಧನೆ, ಆಪ್ಷನ್ ಡಿ ಆಂಥ್ರೋಪೋಮೆಟ್ರಿಕ್ ಸಂಶೋಧನೆ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಅಬ್ಸರ್ವೇಷನಲ್ ರಿಸರ್ಚ್, ಅವಲೋಕನಾತ್ಮಕ ಸಂಶೋಧನೆ. ಕ್ವೆಶ್ಚನ್ ನಂಬರ್ 50. ಹೂ ಆಥರ್ಡ್ ದ ಬುಕ್ ಮೆಥಡ್ಸ್ ಇನ್ ಸೋಷಿಯಲ್ ರಿಸರ್ಚ್? ಮೆಥಡ್ಸ್ ಇನ್ ಸೋಷಿಯಲ್ ರಿಸರ್ಚ್ ಎಂಬ ಪುಸ್ತಕವನ್ನು ಬರೆದವರು ಯಾರು? ವಿಲ್ಕಿನ್ಸನ್, CR ಕೋಟಾರಿ, ಕೆರ್ಲಿಂಗರ್, ಗೂಡ್ ಅಂಡ್ ಹ್ಯಾಟ್. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಕರ್ಲಿಂಗರ್. ಹೆಚ್ಚಿನ ಮಾಹಿತಿಗಾಗಿ ಟೆಲಿಗ್ರಾಮ್ ಗ್ರೂಪ್ಗೆ ಕೂಡ ಸೇರ್ಕೊಳ್ಳಿ. ಐ ವಿಶ್ ಆಲ್ ದ ಬೆಸ್ಟ್ ಟು ಆಲ್. ಥ್ಯಾಂಕ್ ಯು.